नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। खानिराज्ञब्धरित्यन्तं सृक्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ओम शांति शांति शांति। तत्व जिज्ञासु साधकರು, ಭಗವದ್ಭಕ್ತರು, ಸದ್ಗುರು ಭಕ್ತರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ, ಭಗವಾನ್ ಸುರೇಶ್ವರಾಚಾರ್ಯರವರ, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮ ಭಕ್ತರು ಆರಾಧಕರು ಆಗಿರುವ ಅಧ್ಯಾತ್ಮ ಸಾಧಕರಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಒಂದು ಪರಮ ಪವಿತ್ರವಾದ ಪರ್ವಕಾಲ 2023ನೇ ಇಸವಿ ಕಟ್ಟಕಡೆಯ ದಿವಸ ಡಿಸೆಂಬರ್ 31ನೇ ತಾರೀಖಿನ ಭಾನುವಾರ. ಶೋಭಕನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ. ಸಂಕಷ್ಟಹರ ಗಣಪತಿ ವ್ರತವನ್ನ ಮಾಡಿ ಎಲ್ಲ ಕಷ್ಟಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಚಿತ್ತಶುದ್ಧಿಯ ಮುಖಾಂತರ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಅತ್ಯಂತ ಪ್ರಶಸ್ತವಾಗಿರುವ ದಿವಸ ಇಂದು. ನಾಳೆ ಹೊಸ ವರ್ಷ ಪ್ರಾರಂಭ, ನ್ಯೂ ಇಯರ್ ಡೇ 2024ನೇ ಇಸವಿ ಜನವರಿ 1ನೇ ತಾರೀಕು ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ತುಂಬಾ ಸಂತೋಷ. ಎಲ್ಲರಿಗೂ ಸುಸ್ವಾಗತಗಳನ್ನು ಹೇಳುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಶ್ರೀ ಸುರೇಶ್ವರಾಚಾರ್ಯ ಉವಾಚ. 73, 74, 75 ಬ್ರಹ್ಮಜ್ಞಾನಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸಮಸ್ತವ್ಯಸ್ತಭೂತಸ್ಯ ಬ್ರಹ್ಮಣ್ಯೇವಾವತಿಷ್ಠತಃ ಬ್ರೂತ ಕರ್ಮಣಿಕೋ ಹೇತು ಸರ್ವಾನನ್ಯತ್ವದರ್ಶಿನಃ ಆಗಿತ್ತಿದು.
ಇವತ್ತಿನ ಶ್ಲೋಕ ತುಂಬಾ ಜೋರಾಗಿದೆ. ಸರ್ವ ಜಾತ್ಯಾದಿ ಮತ್ವೇಸ್ಯ ನಿತರಾಂ ಹೇತ್ವ ಸಂಭವ ವಿಶೇಷಂ ಹಿ ಅನುಪಾದಾಯ ಕರ್ಮನೈವ ಪ್ರವರ್ತತೆ. ಅಮ್ಮ, ಇದಕ್ಕೆ ಹೆಸರು ಸಾಮಾನ್ಯ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ ಅಂತೇವೆ. ಅರ್ಥಾಂತರನ್ಯಾಸ ಮುಕ್ತಿರರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋ ಹನುಮಾನಬ್ಧಿಮತರತ್ ವಿಶೇಷಂ ಕಿಂ ಮಹಾತ್ಮನಾಂ. ಅಲಂಕಾರ ಅದನ್ನು ಪಾಠ ಮಾಡಿದ್ದಾರೆ ಪರಮ ಪೂಜ್ಯ ಸದ್ಗುರುಗಳು. ತುಂಬಾ ಚೆನ್ನಾಗಿದೆ. ನಿಧಾನವಾಗಿ ಅರ್ಥ ಹೇಳ್ತೇನೆ. ಓಂ ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಸರ್ವ ಜಾತ್ಯಾದಿಮತ್ವೇಸ್ಯ ನಿತರಾಂ ಹೇತ್ವ ಸಂಭವ ವಿಶೇಷಂ ಹಿ ಅನುಪಾದಾಯ ಕರ್ಮನೈವ ಪ್ರವರ್ತತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿ ಭಾಗವನ್ನು ಮಾಡ್ತೇನೆ. ಸರ್ವ ಜಾತ್ಯಾದಿಮತ್ವೇ ಅಸ್ಯ ನಿತರಾಂ ಹೇತ್ವ ಸಂಭವ. 4 ಪದಗಳು. ಸರ್ವ ಜಾತ್ಯಾದಿಮತ್ವೇ ಅಸ್ಯ ನಿತರಾಂ ಹೇತ್ವ ಸಂಭವ ವಿಶೇಷಂ ಹಿ ಅನುಪಾದಾಯ ಕರ್ಮ ನ ಏವ ಪ್ರವರ್ತತೆ. ಸರಿ, 11 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. 11 ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಅಸ್ಯ ಬ್ರಹ್ಮವಿದಃ ಸರ್ವ ಜಾತ್ಯಾದಿಮತ್ವೇ ಸತಿ ನಿತರಾಂ ಹೇತ್ವ ಸಂಭವಃ ಹಿ ವಿಶೇಷಂ ಅನುಪಾದಾಯ ಕರ್ಮ ನೈವ ಪ್ರವರ್ತತೆ. ಎಷ್ಟು ಜೋರಾಗಿದೆ ಶ್ಲೋಕ. ಅಸ್ಯ ಈ ಬ್ರಹ್ಮಜ್ಞಾನಿಯು ಸರ್ವ ಜಾತ್ಯಾದಿಮಾನ್ ಎಲ್ಲಾ ಮನುಷ್ಯರು ಆಗಿದ್ದಾನೆ. ಭೂಮಿಯ ಮೇಲೆ ಎಷ್ಟು ಜನ ಪ್ರಾಣಿಗಳು ಮಾನವರಿದ್ದಾರೆಯೋ ಎಲ್ಲವೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕ್ರಿಶ್ಚಿಯನ್ನು, ಮಹಮ್ಮಡನ್ನು, ಬುದ್ಧ, ಆಸ್ತಿಕರು, ನಾಸ್ತಿಕರು, ಹಿಂದೂಗಳು, ಪರದೇಶೀಯರು ಎಲ್ಲರೂ ಯಾಕೆ? ಸರ್ವಂ ಬ್ರಹ್ಮ ಬ್ರಹ್ಮಾಹಮಸ್ಮಿ. ಎಲ್ಲಾ ಜಾತಿಯೂ ಇವನೇ. ಎಷ್ಟು ಪಂಗಡಗಳು ಅಂತಿವೆಯೋ ಭೂಮಿಯಲ್ಲಿ ಮಾನವರಿಗೆ, ಎಲ್ಲಾ ಜಾತಿ, ವರ್ಣ, ಆಶ್ರಮ, ಪಂಗಡ, ಪಂಥ, ಸಂಪ್ರದಾಯ ಎಲ್ಲವೂ ಕೂಡ ಇವನೇ ಆಗಿರುವುದರಿಂದ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬ್ರಹ್ಮಜ್ಞಾನಿಯನ್ನ ಬ್ರಾಹ್ಮಣ ಅಂತ ಹೇಳುವುದು ಮೂರ್ಖತನ. ಇವನು ಬ್ರಾಹ್ಮಣ, ಬಬ್ಬೂರ್ ಕಮ್ಮೆ, ಬ್ರಾಹ್ಮಣ, ಬ್ರಹ್ಮಜ್ಞಾನಿ ದಡ್ಡತನ. ಬ್ರಹ್ಮಜ್ಞಾನಿಗೆ ಜಾತಿ ವರ್ಣಾಶ್ರಮಾದಿಗಳಿಲ್ಲ. ಎಲ್ಲ ಕೃಷಿಯನ್ನೂ ನಾನೇ, ಮಹಮ್ಮಡನ್ನೂ ನಾನೇ, ಹಿಂದುವೂ ನಾನೇ, ಆಸ್ತಿಕನೂ ನಾನೇ, ನಾಸ್ತಿಕನೂ ನಾನೇ, ಎಲ್ಲವೂ ನಾನು ಅಂತಾಗಿರುವಾಗ ಇವನು ಯಾವ ಆಶ್ರಮದ ಕರ್ಮಗಳನ್ನ ಮಾಡಬೇಕು? ಬಾ, ಎಂಥ ಉತ್ತರ ನೋಡಿ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಬ್ರಹ್ಮಜ್ಞಾನಿಗೂ ಕರ್ಮ ಉಂಟು. ಯಾವ ಕರ್ಮ? ಬ್ರಾಹ್ಮಣನ ಕರ್ಮವ, ಕೃಷಿಯನ್ ಕರ್ಮವ, ಮಹಮ್ಮಡನ್ ಕರ್ಮವ? ಇಲ್ಲ, ಬ್ರಾಹ್ಮಣನ ಕರ್ಮವನ್ನ ಮಾಡಬೇಕು. ಅವನು ಕೃಷಿಯನ್ನೂ ಆಗಿದಾನಲ್ಲ. ಬರೀ ಬ್ರಾಹ್ಮಣ ಮಾತ್ರ ಅಲ್ಲ, ಎಲ್ಲ ಜಾತಿಯೂ ಆಗಿರುವುದರಿಂದ, ಎಲ್ಲ ವರ್ಣಗಳು ಆಶ್ರಮಗಳು ಆಗಿರುವುದರಿಂದ ಬ್ರಹ್ಮಜ್ಞಾನಿ ಸನ್ಯಾಸಿ ಕರ್ಮವನ್ನು ಮಾಡ್ಬೇಕಾ? ಚರ್ಚ್ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾ? ಮಸೀದಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾ? ಅಥವಾ ಗೋಕರ್ಣಕ್ಕೆ ಹೋಗಿ ಗೋಕರ್ಣೇಶ್ವರನ್ ಪೂಜೆ ಮಾಡ್ಬೇಕಾ? ಎಲ್ಲವನ್ನೂ ಮಾಡ್ಬೇಕು. ಸಾಧ್ಯವಾ? ಆಗಲ್ಲ. ನೋಡಿ ಎಂಥ ಸರ್ವ ಜಾತ್ಯಾದಿಮಾನ್ ಬ್ರಹ್ಮವಿದೆ. ಬ್ರಹ್ಮಜ್ಞಾನಿಯು ಸರ್ವಾತ್ಮನಾಗಿರುವುದರಿಂದ
ಎಲ್ಲಾ ಜಾತಿಯೂ ಅವನೇ ಆಗಿದ್ದಾನೆ. ಬಾ, ಈ ಪ್ರಪಂಚದಲ್ಲಿ ನನ್ನ ಅಂದಾಜ ಒಂದು 10,000 ಜಾತಿ ಇದೆ, 10,000 ಜಾತಿ ಇದೆ, ಟ್ರೈಬ್ಸ್. ಎಲ್ಲವೂ ನಾನೇ ಎಂದು ತಿಳಿದುಕೊಂಡಿರುವುದರಿಂದ ಬ್ರಹ್ಮಜ್ಞಾನಿಗೆ ಕರ್ಮದಲ್ಲಿ ಹೇತುವಿಲ್ಲ. ನಾನು ಉದಾಹರಣೆ ಕೊಡ್ತೇನೆ. ಸಂಧ್ಯಾ ವಂದನೆಯನ್ನ ಮಾಡಬೇಕು. ಯಾರು? ಕ್ರಿಶ್ಚಿಯನ್ಸು ಅಲ್ಲ, ಅಮೇರಿಕನ್ಸು ಅಲ್ಲ, ಫ್ರೆಂಚ್ ಪೀಪಲ್ ಅಲ್ಲ, ಬ್ರಾಹ್ಮಣರು. ನಾನು ಕ್ರಿಶ್ಚಿಯನ್ನೂ ಆಗಿದ್ದೇನೆ, ಬ್ರಾಹ್ಮಣನೂ ಆಗಿದ್ದೇನೆ, ಎಲ್ಲವೂ ಆಗಿದ್ದೇನೆ ಅಂದ್ಮೇಲೆ ಸಂಧ್ಯಾ ವಂದನೆ ಯಾಕೆ ಮಾಡ್ಬೇಕು? ಸಂಧ್ಯಾ ವಂದನೆ ಎನ್ನುವಂತ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಹೇತುವಿದೆ. ಏನು? ನಾನು ಬ್ರಾಹ್ಮಣ, ಅಗ್ನಿಹೋತ್ರವನ್ನ ಮಾಡಬೇಕು. ಯಾರು? ಗೃಹಸ್ಥ. ಅವನು ಗೃಹಸ್ಥನೂ ಆಗಿದ್ದಾನೆ, ಬ್ರಹ್ಮಚಾರಿಯೂ ಆಗಿದ್ದಾನೆ, ಸನ್ಯಾಸಿಯಾಗಿ ಎಲ್ಲವೂ ಆಗಿರುವಂತಹ ಬ್ರಹ್ಮಜ್ಞಾನಿಗೆ ಒಂದು ವಿಶೇಷ ಕರ್ಮದಲ್ಲಿ ಅಧಿಕಾರ ಬರುವುದಕ್ಕೆ ಹೇತು ಅಸಂಭವ, ಹೇತುವೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಹ್ಮಜ್ಞಾನಿಗೆ ಯಾವ ಜಾತಿ ವರ್ಣಾಶ್ರಮಗಳು ಇಲ್ಲ. ಇದೆ ಅಂತಂದ್ರೆ ಎಲ್ಲವೂ ತಾನೇ ಆಗಿರುವಾಗ ಯಾವುದು ತಾನಲ್ಲ ಅಂದ ಮೇಲೆ ಸರ್ವ ಜಾತ್ಯಾದಿಮತ್ವೇ ಸತಿ, ಎಲ್ಲ ಜಾತಿ ವರ್ಣ ಆಶ್ರಮಗಳು ತಾನೇ ಆಗಿರಬೇಕಾದರೆ ಅಂತಹ ಬ್ರಹ್ಮಜ್ಞಾನಿಗೆ ನಿತರಾಂ 100% ಒಂದು ಚೂರು ಕೂಡ ಕರ್ಮಣಿ ಹೇತು ಸಂಭವ, ಕರ್ಮದಲ್ಲಿ ಪ್ರವೃತ್ತನಾಗುವುದಕ್ಕೆ ಹೇತುವೇ ಇಲ್ಲ. ಅಂದರೆ ಗುರುಗಳ ಪಾಠಕ್ರಮ ನೋಡಿ. ಯಾವಾತನಿಗೆ ಹೇತು ಉಂಟೋ, ಹೇತು ಅಂತಂದ್ರು ಒಂದೇ, ಅಧ್ಯಾಸ ಅಂದ್ರು ಒಂದೇ. ನಾನು ಬ್ರಾಹ್ಮಣ, ನಾನು ಸ್ಮಾರ್ತ, ನಾನು ಗೃಹಸ್ಥ, ನಾನಿಂಥವನು ಮಾಡ್ಕೊಂಡಿದ್ದಾನಲ್ಲ ಅವನಿಗೆ ಕರ್ಮ. ಎಲ್ಲವೂ ಆಗಿರುವವನಿಗೆ ಕೆಲವು ದೇವಸ್ಥಾನಗಳಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ, ಇತರರಿಗೆ ಇಲ್ಲ ಅಂತಾರೆ. ಯಾರು ಹಿಂದೂ ಅನ್ಕೊಂಡಿದ್ದಾರೋ ಅಂಥವ್ರು ಹೋಗ್ಬಹುದು. ಯಾರು ನಾವು ಹಿಂದೂಗಳಲ್ಲ, ನಾ ಬೇರೆ ಮತದವರು ಅನ್ಕೊಂಡಿದ್ದಾರ ಪ್ರವೇಶವಿಲ್ಲ. ಬ್ರಹ್ಮಜ್ಞಾನಿಗೆ ಎಲ್ಲಿಯೂ ಪ್ರವೇಶವೇ ಇಲ್ಲ. ಯಾಕೆ? ಎಲ್ಲವೂ ಅವನೇ ಆಗಿದ್ದಾನೆ. ದೇವಸ್ಥಾನವೂ ಅವನೇ, ದೇವರು ಅವನೇ, ಗರ್ಭಗುಡಿಯೂ ಅವನೇ, ಗಂಟೆಯೂ ಅವನೇ, ಪೂಜಾದಿಗಳು ಅವನೇ, ಮಂತ್ರಾಕ್ಷತೆ, ಹೂವ, ಪ್ರಸಾದ, ಬಾಳೆ ಎಲ್ಲವೂ ತಾನೇ ಆಗಿದ್ದೇನೆ ಎನ್ನುವ ಸಂಪೂರ್ಣ ಜ್ಞಾನವುಳ್ಳವನೇ ಬ್ರಹ್ಮಜ್ಞಾನಿ. ಅಬ್ಬಾ, ಆ ಬ್ರಹ್ಮಜ್ಞಾನಿ ಅಂದ್ರೆ ಏನೇನೋ ಮಾಡ್ಕೊಂಡಿದೆ. ಒಂದೇ ಒಂದು ಮಾತು, ಸರ್ವಾತ್ಮಭಾವ ಸಂಪನ್ನ ಬ್ರಹ್ಮವಿತ್. ಸರ್ವ ಆತ್ಮಭಾವ ಸಂಪನ್ನ, ಎಲ್ಲವೂ ತಾನೇ. ಏನ್ ಹೇಳ ವ್ಯಾಖ್ಯಾನವನ್ನ? ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಜ್ಞಾಪ್ಯ ಇಟ್ಕೊಂಬಿಡಿ. ಹೀಗೆ ಸರ್ವ ಜಾತ್ಯಾದಿಮತ್ವೇ, ಎಲ್ಲ ಜಾತಿ, ಎಲ್ಲ ವರ್ಣ, ಎಲ್ಲ ಆಶ್ರಮ, ಎಲ್ಲ ಲಿಂಗ, ಎಲ್ಲ ಮತವು ತಾನೇ ಆಗಿದ್ದೇನೆ ಎಂದು ತಿಳಿದುಕೊಂಡಿರುವಂತಹ ಬ್ರಹ್ಮಜ್ಞಾನಿಗೆ ನಿತರಾಂ ಸಂಪೂರ್ಣವಾಗಿ ಹೇತು ಅಸಂಭವ, ಕರ್ಮದಲ್ಲಿ ಪ್ರವರ್ತನಾಗುವುದಕ್ಕೆ ಹೇತುವೇ ಇಲ್ಲ. ಅಂತಹ ಬ್ರಹ್ಮಜ್ಞಾನಿ ಎಂಥ ಕರ್ಮವನ್ನು ಮಾಡಬೇಕು? ಇದೆಲ್ಲ ಕರ್ಮ ಕರ್ಮ ಎನ್ನುವಾಗ ಶಾಸ್ತ್ರೀಯ ಕರ್ಮಗಳು, ಲೌಕಿಕ ಕರ್ಮಗಳಲ್ಲ. ಬ್ರಹ್ಮಜ್ಞಾನಿಗೆ ಕರ್ಮಗಳಿಲ್ಲ ಎನ್ನುವಾಗ ಶಾಸ್ತ್ರೀಯ ಕರ್ಮಗಳಿಲ್ಲ ಅಂತ ಅರ್ಥ. ಮತ್ತೇನರ್ಥವಲ್ಲ? ಬೆಳಿಗ್ಗೆ ಏಳೋದಿಲ್ಲ, ಸ್ನಾನ ಮಾಡುವುದಿಲ್ಲ, ಪೂಜೆ ಮಾಡೋವೆಲ್ಲ ಅಲ್ಲ. ಲೌಕಿಕ ಕರ್ಮವನ್ನು ಮಾಡಿದರೂ ಬಂಧಕವಲ್ಲ. ನಮ್ಮ ವೇದಾಂತ ಶಾಸ್ತ್ರದ ಪ್ರಕಾರ ಕರ್ಮಗಳು ಬಂಧಕ. ತತ್ಕರ್ಮಯನ್ನ ಬಂಧಾಯ ಸ್ವಾವಿದ್ಯಾಯ ವಿಮುಕ್ತಯೇ. ಅಜ್ಞಾನಿಗಳು ಮಾಡುವ
ಎಲ್ಲ ಶಾಸ್ತ್ರೋಕ್ತ ಕರ್ಮಗಳು ಪುನರ್ಜನ್ಮಕ್ಕೆ ಕಾರಣವಾಗಿರುವುದರಿಂದ ಬಂಧಕ. ಆದರೆ ನಾ ಕಳ್ಳೆಕಾಯಿ ತಿಂದೆ, ದೋಸೆ ತಿಂದೆ, ಹೋಟ್ಲಿಗೆ ಹೋಗ್ಬಿಟ್ಟು ಕಾಫಿ ಕುಡಿದೆ ಅಂದ್ರೆ ಇದು ಬಂಧಕವೇನಲ್ಲ, ಪುನರ್ಜನ್ಮಕ್ಕೆ ಕಾರಣವಲ್ಲ. ಆದ್ದರಿಂದ ಪುನರುತ್ಪತ್ತಿಗೆ, ಶರೀರಾಂತರ ಗ್ರಹಣಕ್ಕೆ ಕಾರ್ಯವಾಗಿರುವ ಕರ್ಮಗಳು ಶಾಸ್ತ್ರೀಯ ಕರ್ಮಗಳು. ಬ್ರಹ್ಮಜ್ಞಾನದ ಜೊತೆಯಲ್ಲಿ ಯಾವ ಕರ್ಮಗಳು ಬೆರೆಯುವಂತಿಲ್ಲ. ಯಾಕೆ? ಸರ್ವ ಜಾತ್ಯಾದಿ ಮತ್ವೇ, ಎಲ್ಲ ಜಾತಿ ವರ್ಣ ಆಶ್ರಮಗಳು ಇವನೇ ಆಗಿರುವುದರಿಂದ ಇವನಿಗೆ ಕರ್ಮದಲ್ಲಿ ಹೇತು ಅನ್ನುವಂಥದ್ದಿಲ್ಲ ಅಂದ್ರು. ಈಗ ಒಂದು ಜನರಲ್ ಮಾಡ್ತಾ ಇದ್ದಾನೆ, ವಿಶೇಷವಾಗಿ ಹೇಳಿದ್ರು ಬ್ರಹ್ಮಜ್ಞಾನಿಗೆ ಯಾವ ಶಾಸ್ತ್ರೀಯ ಕರ್ಮಗಳಲ್ಲಿಯೂ ಹೇತುವಿಲ್ಲ. ಈಗ ಒಂದು ಜನರಲೈಸೇಷನ್, ಜನರಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಂತ? ವಿಶೇಷಂ ಹಿ ಅನುಪಾದಾಯ ಕರ್ಮನೈವ ಪ್ರವರ್ತತೆ. ಬ್ಯೂಟಿಫುಲ್. ವಿಶೇಷಂ ಅನುಪಾದಾಯ ಕರ್ಮ ನೈವ ಪ್ರವರ್ತತೆ. ವಿಶೇಷವನ್ನು ಸ್ವೀಕರಿಸದೆ, ವಿಶೇಷವನ್ನು ತೆಗೆದುಕೊಳ್ಳದೆ, ವಿಶೇಷವನ್ನು ಮನಸ್ಸಿಗೆ ತಂದುಕೊಳ್ಳದೆ ಹೋದರೆ ಕರ್ಮವು ಖಂಡಿತ ಹೊರಟುತ್ತದೆ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಒಂದು 50 ಜನ ಒಂದ್ ಕಡೆ ಸೇರಿದ್ದಾರೆ, ಯಾತ್ರೆಗೆ ಹೋಗಿದ್ದಾರೆ. 50 ಜನ, 50 ಜನಗಳು ಭಿನ್ನ ಭಿನ್ನವಾಗಿದ್ದಾರೆ. ಒಬ್ಬ ಬ್ರಾಹ್ಮಣ, ಒಬ್ಬ ಗೃಹಸ್ಥ, ಒಬ್ಬ ಶೂದ್ರ, ಒಬ್ಬ ಕ್ರಿಶ್ಚಿಯನ್ನು, ಒಬ್ಬ ಮಹಮಡನ್ನು, ಒಬ್ಬ ವಿಧರ, ಒಬ್ಬ ವಿಧವೆ, ಒಬ್ಬರು ಸುಮಂಗಲಿ, ಇನ್ನೊಬ್ಬರು ಬ್ರಹ್ಮಚಾರಿಣಿ, ಇನ್ನೊಬ್ಬರು ಮುದುಕಿ, ಎಟ್ಸೆಟ್ರಾ ಎಟ್ಸೆಟ್ರಾ. 50 ಜನಗಳಿಗೆ ಭಿನ್ನ ಭಿನ್ನ ಜಾತಕವಿದೆ. ಸಾಯಂಕಾಲ 6 ಗಂಟೆ ಆಯ್ತು. ಯಾರು ಸಂಧ್ಯಾ ವಂದನೆ ಮಾಡ್ತಾರೆ? ಪ್ರಶ್ನೆ. 50 ಜನ ಮಾಡ್ತಾರಾ? ಇಲ್ಲ. 50 ಜನಗಳಲ್ಲಿ ಯಾವಾತನು ತನ್ನನ್ನ ನಾನು ಬ್ರಾಹ್ಮಣ, ನಾನು ಹಿಂದೂ ಧರ್ಮದವನು, ನಾನು ವೇದೋಕ್ತ ಕರ್ಮಾನುಷ್ಠಾನವನ್ನ ಮಾಡಬೇಕು, ಮಾಡದೆ ಹೋದರೆ ನನಗೆ ಪಾಪ ಬರುತ್ತೆ ಅಂತ ಅಧ್ಯಾಸವುಳ್ಳವನಾಗಿದ್ದಾನೆಯೋ ಅವನು ಸಂಧ್ಯಾವನೆ ಮಾಡಕ್ ಹೋಗ್ತಾನೆ. ಮತ್ತೊಬ್ಬ ಮಹಮಡನಿದ್ದಾನೆ, ಅವನು ನಮಾಜ್ ಮಾಡಕ್ ಹೋಗ್ತಾನೆ, ಸಂಧ್ಯಾ ವಂದನೆ ಮಾಡೋದಿಲ್ಲ. ಇನ್ನೊಬ್ರು ವಿಡೋಯರ್, ಅವನು ಹೇಳ್ತಾನೆ ನಮ್ಗೆ ಯಾವ್ದು ಬೇಡ ಸ್ವಾಮಿ, ನಾನು ಜಪ ಮಾಡ್ತೀನಿ ಅಂತ ಹೋಗ್ತಾನೆ. ಒಬ್ಬ ಸನ್ಯಾಸಿ ಇದ್ದಾನೆ, ಆ ಸನ್ಯಾಸಿ ಏನು ಮಾಡೋದಿಲ್ಲ. ಸರಿಯೋ ತಪ್ಪೋ ಅಂದ್ರೆ ಸರಿ. ವಿಶೇಷ ಅನುಪಾದಾಯ, ವಿಶೇಷವನ್ನ ತೆಗೆದುಕೊಳ್ಳದೆ ಕರ್ಮ ಹೊಂದುವುದಿಲ್ಲ. ಇವನಿಗೆ ಸಂಧ್ಯಾ ವಂದನೆಯಲ್ಲಿ ಆಸಕ್ತಿ. ಯಾಕೆ? ನಾನು ಬ್ರಾಹ್ಮಣ ಅನ್ನುವಂತ ಅವಿದ್ಯಾ ಉಳ್ಳವನಾಗಿದ್ದಾನೆ. ಆತ್ಮನು ಬ್ರಾಹ್ಮಣನ. ಇದು ತುಂಬಾ ಸೂಕ್ಷ್ಮ ವಿಚಾರ. ನಾನು ಬ್ರಾಹ್ಮಣ ಎಂದು ಮಾಡಿಕೊಂಡಿದ್ದಾನಲ್ಲ, ಅವನು ಅಜ್ಞಾನಿ. ಬಾ, ಹಲೋ ಸ್ವಾಮಿ, ಬ್ರಾಹ್ಮಣ ತಿಳಿಸೋದು ತಪ್ಪಲ್ಲ, ಮಹಾ ತಪ್ಪು. ವೇದಾಂತದ ಪ್ರಕಾರ ಆತ್ಮನಿಗೆ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವ ಭೇದ ಉಂಟಾ? ಇಲ್ಲ. ಬ್ರಾಹ್ಮಣ ಯಾರು? ಶರೀರ, ಹೊಲಸು ಶರೀರ ಬ್ರಾಹ್ಮಣ. ಶೂದ್ರ ಯಾರು? ಹೊಲಸು ಶರೀರ. ಕ್ರಿಶ್ಚಿಯನ್ ಯಾರು? ಈ ಶರೀರ. ನಮ್ಮ ಅಪ್ಪ ಅಮ್ಮನ ಶರೀರ ಬ್ರಾಹ್ಮಣ, ನಾನ್ ಬ್ರಾಹ್ಮಣ. ನಿಜವಾಗಿ ನೋಡಿದರೆ ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯ ಶೂದ್ರನೂ ಅಲ್ಲ. ನಾನು ಯಾರು? ಅಹಂ ಬ್ರಹ್ಮಾಸ್ಮಿ. ಇನ್ನೊಂದು ಅರ್ಥದಲ್ಲಿ ಎಲ್ಲವೂ ನಾನೇ. ಬಾ, ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬಿಡಿಸಿ ಹೇಳ್ತಾ ಇದ್ರು. ಬ್ರಹ್ಮಜ್ಞಾನಿಗೆ 2 ದೃಷ್ಟಿ. ಒಂದು, ಯಾವುದೂ ನಾನಲ್ಲ, ಮತ್ತೊಂದು ಎಲ್ಲವೂ ನಾನು.
ಶರೀರ ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ, ಹೆಂಡತಿ ಗಂಡ ನಾನಲ್ಲ, ಹಣ ಮನೆ ಮಠ ಚಿನ್ನ ಬೆಳ್ಳಿ ಪ್ರಶಸ್ತಿ ಯಾವುದೂ ನಾನಲ್ಲ, ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿದ್ದಾನೆ. ಇನ್ನೊಂದಷ್ಟು ಎಲ್ಲವೂ ನಾನೇ, ಹಣವೂ ನಾನೇ, ಗಂಡಸು ನಾನೇ, ಹೆಂಗಸು ನಾನೇ, ಚಪ್ಪಲಿಯೂ ನಾನೇ, ಸೂಜಿಯೂ ನಾನೇ, ಸಗಣಿಯೂ ನಾನೇ, ಎಲ್ಲವೂ ನಾನೇ. ಹೀಗೆ ತಿಳಿದವರ ಬ್ರಹ್ಮಜ್ಞಾನಿ. ವಿಶೇಷಂ ಹಿ ಅನುಪಾದಾಯ, ಕರ್ಮದಲ್ಲಿ ಪ್ರವೃತ್ತನಾಗಬೇಕಾದರೆ ಅಲ್ಲಿ ಅವನಿಗೆ ಒಂದು ವಿಶೇಷ ಇದೆ. ವಿಶೇಷ ಅಂತಂದೇನು? ಅಧ್ಯಾಸ. ಆಹಾ, ಏನ್ ಸ್ವಾಮಿ ಇದು? ನಾನು ಬ್ರಾಹ್ಮಣ ಎಂದುಕೊಂಡಿರುವುದನ್ನು ಸ್ವರೇಶ್ವರಾಚಾರ್ಯರವರು ಅವಿದ್ಯಾ ಅಂದ್ಬಿಟ್ರು. ಎಷ್ಟು ಭಯವಾಗುತ್ತೆ ನೋಡಿ. ಯಾರಿಗೆ ವೇದಾಂತ ಅರ್ಥವಾಗಿಲ್ವೋ ಅಂತ ಭಯವಾಗುತ್ತೆ. ಏನ್ರಿ, ನಾನು ಬ್ರಾಹ್ಮಣ, ನಾನು ಸ್ಮಾರ್ತ, ನಾನು ಬಬ್ಬೂರ್ ಕಮ್ಮೆ, ನಾನು ಮುರುಕನಾಡು ಅಂತ ತಿಳ್ಕೊಂಡು ಶಿಖಾವಂತನಾಗಿ 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನಲ್ಲ, ಅವನಿಗೇನ್ ಹೆಸರು? ವೇದಾಂತದ ದೃಷ್ಟಿಯಿಂದ ಅವನಿಗೆ ಅಜ್ಞಾಂತ ಹೆಸರು. ಅಷ್ಟಲ್ಲೇ ಕೂತ್ಬಿಟ್ಟಿದ್ದಾನೆ. ಈ ದೇಹವನ್ನೇ ನಾನು ಅಂತ ಮಾಡ್ಕೊಂಡಿದ್ದಾನೆ. ಭ್ರಮೆ. ನಿಜವಾಗಿ ಯಾರು ನಾನು? ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ಬರಿ. ರಾಮ ರಾಮ. ಬ್ರಹ್ಮಜ್ಞಾನಿಯ ನಿಲುವೆ ಏನು? ನಾವು ಬ್ರಹ್ಮಜ್ಞಾನಿಯನ್ನ ನೋಡಿ ಅರ್ಥ ಮಾಡಿಕೊಳ್ಳುವ ಮೂರ್ಖತನವೇನು ಅರ್ಥ ಮಾಡ್ತೇನೆ. ಈಗ ಮತ್ತಷ್ಟೇ ರಿಪೀಟ್ ಮಾಡ್ತೇನೆ. ನಾನು ಬ್ರಾಹ್ಮಣ ಎಂದುಕೊಂಡಿರುವುದು ಅಧ್ಯಾಸ. ನಾನು ಹೆಣ್ಣು, ನಾನು ಗಂಡು ಎಂದು ತಿಳಿದಿರುವುದು ಅವಿದ್ಯಾ ಅಂದ್ಬಿಟ್ರು ಸ್ವರೇಶ್ವರಾಚಾರ್ಯ. ಇದು ಸತ್ಯ. ಅದನ್ನು ಧೈರ್ಯವಾಗಿ ಹೇಳ್ತಾರೆ. ಒಂದು ಪ್ರಸಿದ್ಧವಾದ ಶ್ಲೋಕ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 1ನೇ ಅಧ್ಯಾಯದ 39ನೇ ಶ್ಲೋಕವನ್ನ ನೋಡಿ. ಕೈಯಲ್ಲಿ ಪುಸ್ತಕ ಇದ್ದ ಇವಾಗಲೇ ಚೆಕ್ ಮಾಡಿ, ಪುಸ್ತಕ ಇಲ್ಲದೆ ಆಮೇಲೆ ನೋಡಿ. 1:39 ಅನ್ಕೊಂಡಿದ್ದೀನಿ. ನಾನು ನಂಬರ್ ನೋಡ್ತಾ ಇಲ್ಲ, ಅದು ಗುರು ಪಾಠ ಮಾಡುವಾಗ ಹೇಳಿದ್ರು. ಆ ಶ್ಲೋಕ ಹೇಳ್ತೀನಿ ಕೇಳಿ. ಬ್ರಾಹ್ಮಣ್ಯಾಧ್ಯಾತ್ಮಕೆ ದೇಹೇ ಲಾತ್ವಾನಾತ್ಮೇತಿ ಭಾವನಾ ಶ್ರುತೆ ಕಿಂಕರತಾಮೇತಿ ವಾಂಗ್ಮನಃ ಕಾಯ ಕರ್ಮಸು ವೇದಾಂತದ ಸಿಂಹಗರ್ಜನೆ. ಸ್ವರೇಶ್ವರರ ಸಿಂಹಗರ್ಜನೆ, ಬ್ರಹ್ಮಜ್ಞಾನಿಗಳ ಸಿಂಹಗರ್ಜನೆ ಇದು. ಏನಂತ? ಬ್ರಾಹ್ಮಣ್ಯಾಧ್ಯಾತ್ಮಕ್ಕೆ ದೇಹೇ, ದೇಹಕ್ಕೆ ಬ್ರಾಹ್ಮಣ್ಯ, ದೇಹಕ್ಕೆ ಶೂದ್ರತ್ವ, ದೇಹಕ್ಕೆ ಕ್ರಿಶ್ಚಿಯನ್ತ್ವ, ದೇಹಕ್ಕೆ ಮಹಾಮಣತ್ವ, ದೇಹಕ್ಕೆ ಸಂಬಂಧಪಟ್ಟಿರುವ ಬ್ರಾಹ್ಮಣ್ಯಾಧ್ಯಾತ್ಮಗಳನ್ನ ತನ್ನ ಮೇಲೆ ಏರಿಸಿಕೊಂಡು ನಾನು ಬ್ರಾಹ್ಮಣ ಅನ್ಕೊಂಡ. ಅಲ್ಲಿಂದಲೇ ಪ್ರಾರಂಭವಾಯಿತು. ಯಾವುದು? ಅಧ್ಯಾಸ ಮಹೋತ್ಸವ. ಅವಿದ್ಯಾ ಮಹೋತ್ಸವಕ್ಕೆ ಪ್ರಾರಂಭೋತ್ಸವ. ಯಾವಾಗ ಮೊಟ್ಟ ಮೊದಲಿಗೆ ತಪ್ಪು ಮಾಡಿಬಿಟ್ಟ ಎಲ್ಲವೂ ತಪ್ಪೆ. ಒಂದು ಉದಾಹರಣೆ ಕೊಡ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಒಂದು ಲೆಕ್ಕ ಕೊಟ್ಟಿದ್ದಾರೆ, ಒಂದು ಸಮ್ 8 ಪುಟ ಮಾಡಬೇಕು. ದೊಡ್ಡ ಲೆಕ್ಕ ಕೊಡಿ. ಅವನು ಬುದ್ಧಿವಂತ, MSc ಯಲ್ಲಿ ಫಸ್ಟ್ ರ್ಯಾಂಕ್ ಮ್ಯಾಥಮೆಟಿಕ್ಸ್. ಅವನಿಗೆ ಒಬ್ಬ ಗುರು ಲೆಕ್ಕ ಕೊಟ್ಬಿಟ್ಟು ಮಾಡಪ್ಪ 1 ಗಂಟೆ ಟೈಮ್ ಕೊಟ್ಟಿದ್ದೀನಿ ಅಂದ್ರು. ಮಾಡ್ಬಿಡ್ತೀನಿ ಗುರು ಇದ್ದ. ಮೊದಲು ಪ್ಲಸ್ಸು, ಆಮೇಲೆ ಇಂಟು, ಆಮೇಲೆ ಮೈನಸ್ಸು ಎಲ್ಲ ಮಾಡಿದ್ದಾರೆ. ಮೊದಲು ಪ್ಲಸ್ ಅಂತ ಹಾಕಿದ್ದಾರೆ, ಇಂಟು ಮಾಡ್ಕೊಂಡ್ಬಿಟ್ಟ. ಅಥವಾ ಇಂಟು ಅಂತ ಹಾಕಿದ್ದಾರೆ, ಮಲ್ಟಿಪ್ಲೈ ಮಾಡಬೇಕಾಗಿತ್ತು, ಪ್ಲಸ್ ಮಾಡ್ಕೊಂಡ್ಬಿಟ್ಟ. ಪ್ರಾರಂಭದ ಹಂತದಲ್ಲಿ ಪ್ಲಸ್ ಅನ್ನ ಇಂಟು ಅಂತಲೋ ಇಂಟುವನ್ನ ಪ್ಲಸ್ ಅಂತಲೋ ಮಾಡ್ಕೊಂಡ್ಬಿಟ್ಟು ಲೆಕ್ಕ ಶುರು ಮಾಡಿದ್ರೆ ಉತ್ತರವೆಲ್ಲ ತಪ್ಪೆ. ಎಷ್ಟು ಸಲ ಮಾಡಿದ್ರು ತಪ್ಪು ಉತ್ತರ ಬರ್ತಾ ಇದೆ. ಯಾಕೇನ್ ಗೊತ್ತಾಗ್ತಾ ಇಲ್ಲ. ಗುರು ಹತ್ತಕ್ಕೆ ಹೋದ, ಸ್ವಾಮಿ ತಪ್ಪು ಉತ್ತರ ಬರ್ತಾ ಇದೆ ಇಂದ ತೋರ್ಸಪ್ಪ ಅಂದ್ರು. ನೋಡು, ಮೊದಲನೇದು ನಾನು ಪ್ಲಸ್ ಹಾಕಿದ್ದೀನಿ,
256 ಪ್ಲಸ್ 380 ಹಾಕಿದ್ದೀನಿ. 8 ಅಂತ ಮಾಡ್ಕೊಂಡ್ಬಿಟ್ಟೆ. ಲೆಕ್ಕವೆಲ್ಲ ತಪ್ಪೆ. ಅದೇ ರೀತಿಯಲ್ಲಿ ಪೂರ್ವ ಮೀಮಾಂಸಕರ ಪ್ರಾರಂಭದ ಪಾಠವೇ ತಪ್ಪು. ಯಾರು ಹೇಳ್ತಾ ಸ್ವಾಮಿ ಇದು? ಸುರೇಶ್ವರ ಸಿಂಹ ಬ್ರಾಹ್ಮಣ್ಯಾಧ್ಯಾತ್ಮಕ ದೇಹ. ದೇಹ ಬ್ರಾಹ್ಮಣ, ದೇಹ ಕ್ರಿಶ್ಚಿಯನ್, ದೇಹ ಶೂದ್ರ, ದೇಹ ಸ್ತ್ರೀ, ದೇಹ ಪುಮಾನ್. ಅದನ್ನ ನಾನು ಅಂತ ಮಾಡಿಕೊಂಡು ಕರ್ಮಣಿ ಪ್ರವರ್ತತೆ. ಆದ್ದರಿಂದ ಅವನು ದಡ್ಡ. ಬ್ರಾಹ್ಮಣ್ಯಾಧ್ಯಾತ್ಮಕೆ ದೇಹೇ ಲಾತ್ವ ನಾ ಆತ್ಮ ಇತಿ ಭಾವನಾ. ಮನುಷ್ಯನು ನಾನು ಶರೀರ, ನಾನು ಗಂಡಸು, ನಾನು ಬ್ರಾಹ್ಮಣ, ನಾನು ಗೃಹಸ್ಥ ಅನ್ಕೊಂಡು ಅದು ಅಧ್ಯಾಸದಿಂದ ಪ್ರಾರಂಭ ಮಾಡಿಕೊಂಡು ಅನಂತರ ಶ್ರುತೆ ಕಿಂಕರತಾಮೇತಿ ವೇದಕ್ಕೆ ದಾಸನಾಗುತ್ತಿದ್ದಾನೆ. ನಾ ಏನ್ ವ್ರತ ಮಾಡ್ಬೇಕು? ನಾನ್ ಬ್ರಾಹ್ಮಣ, ನನ್ ಗೋತ್ರ ಇಂತಹದ್ದು, ನನ್ನ ಸೂತ್ರ ಜಾತಿಗ. ಯಾವುದೇ ಕರ್ಮಾನುಷ್ಠಾನ ಮಾಡ್ಬೇಕಾದ್ರೂ ಗೋತ್ರ ಹೇಳ್ಕೊಡಿ ಅಂತಾರೆ, ಸಂಕಲ್ಪ ಹೇಳಿ ಅಂತಾರೆ. ಎಲ್ಲಾ ಸಂಕಲ್ಪಗಳಿಗೂ ಒಂದ್ ಹೆಸರು ಅವಿದ್ಯಾ ಸಂಕಲ್ಪ. ಎಲ್ಲ ಗೋತ್ರಗಳಿಗೂ ಹೆಸರು ಅವಿದ್ಯಾ ಗೋತ್ರ. ಎಲ್ಲ ಜಾತಕಗಳಿಗೂ ಹೆಸರು ಅವಿದ್ಯಾ ಜಾತಕ ಅಂದ್ಬಿಟ್ರು. ಅವಿದ್ಯೆಯನ್ನ ಇಟ್ಟುಕೊಂಡು ಏನೇ ಕೆಲಸ ಮಾಡಿದ್ರು ಎಲ್ಲವೂ ಅವಿದ್ಯಾ ವಿಲಾಸ. ಇದು ಸ್ವರೇಶ್ವರಾಚಾರ್ಯರ ಮಾತು. ಇದು ಸ್ವರೇಶ್ವರಾಚಾರ್ಯರು ಹೇಳುತ್ತಿರುವ ಮೊದಲನೇ ಪಾಠವೇನಲ್ಲ. ಇದನ್ನ ಸ್ವರೇಶ್ವರರನ್ನು ಮಿಂಚಿದ ಗುರುಗಳಿದಾರಲ್ಲ, ಅಬ್ಬಾ ಯಾರು? ಶಿಷ್ಯರಿಗಿಂತ ಗುರು ಜೋರು, ಗುರುಗಿಂತ ಶಿಷ್ಯ ಜೋರು. ಅದು ಮಜಾ ನೋಡಿ. ಬಾ, ಶಂಕರಾಚಾರ್ಯರೇ ಜೋರು, ಅವರಿಗಿಂತ ಸ್ವರೇಶ್ವರಾಚಾರ್ಯ ಇನ್ನೂ ಜೋರು. ಇಬ್ಬರಿಗಿಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸ್ವರೇಶ್ವರಾಚಾರ್ಯರು ಬ್ರಾಹ್ಮಣ್ಯಾಧ್ಯಾತ್ಮಕೆ ದೇಹೆ ಲಾತ್ವಾನಾತ್ಮೇತಿ ಭಾವನಾ ಶ್ರುತೆ ಕಿಂಕರತಾಮೇತಿ ವಾಮನಃಕಾಯ ಕರ್ಮಸು ಎಂದು ಹೇಳಿದ್ದಾರೋ ಇದನ್ನ ಶಂಕರರು ಹೇಳಿಬಿಟ್ಟಿದ್ದಾರೆ. ತಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಯಾರ ಮಾತಿದು? ಶಂಕರಾಚಾರ್ಯರ ಮಾತು. ಶಂಕರರು ಗುರುಗಳಾದರೆ ಸ್ವರೇಶ್ವರರು ಶಿಷ್ಯರು, ಶಿಷ್ಯರನ್ನು ಮಿಂಚಿದ ಗುರುಗಳಾದರೆ ಗುರುವನ್ನು ಮಿಂಚಿದಂಥ ಶಿಷ್ಯರು. ಇಬ್ಬರ ಮಧ್ಯೆ ಸೇರ್ಕೊಂಡ್ಬಿಟ್ರೆ ನಾವುಗಳು ಕೂಡ ಗುರು ಶಿಷ್ಯರನ್ನ ಮಿಂಚಿದ ಬ್ರಹ್ಮಜ್ಞಾನಿಗಳಾಗುವುದರಲ್ಲಿ ಸಂಶಯವಿಲ್ಲ. ಅರ್ಥ ಮಾಡ್ಕೋಬೇಕಷ್ಟೆ. ನನ್ಗೇನ್ ಸಂಕಟವಾಗತ್ತೆ ಅಂದ್ರೆ ಇಂಥ ವೇದಾಂತ ಪ್ರವಚನಗಳನ್ನ ಕೇಳ್ರಪ್ಪ ಅಂದ್ರೆ ನಮಗೆ ಬೇಡ. ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ದರ್ಶನ ಮಾಡ್ಕೊಂಬರ್ತೇವೆ ಅಂದ್ರೆ ತುಂಬಾ ಸಂತೋಷ, ನಮ್ಗೇನು ವಿರೋಧವಿಲ್ಲ. ತತ್ವ ಜಿಜ್ಞಾಸೆಗಳಿಗೆ ಬೇಕಾದದ್ದು ವೇದಾಂತ ವಾಕ್ಯಾರ್ಥ ವಿಚಾರ. ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡದೆ ಎಷ್ಟೇ ಸ್ವತ್ತಾಗಿ ನೀವು ದೇವರಿಗೆ ಬ್ರಹ್ಮಜ್ಞಾನವಾಗುವುದಿಲ್ಲ. ಇಲ್ಲಿ ಸರ್ವಜಾತ್ಯಾದಿಮತ್ವೇಸ್ಯ ಬ್ರಹ್ಮಜ್ಞಾನಿಯು ಎಲ್ಲಾ ಜಾತಿಗಳಿಗೂ ಸೇರಿದ್ದಾನೆ. ಎಲ್ಲವೂ ತಾನೇ ಆಗಿರುವುದರಿಂದ ಇವನಿಗೆ ನಿತರಾಂ ಹೇತ್ವ ಸಂಭವ, ಕರ್ಮದಲ್ಲಿ ಹೇತು ಅನ್ನುವಂಥದ್ದಿಲ್ವೇ ಇಲ್ಲ. ಯಾಕೆ? ವಿಶೇಷಂ ಹಿ ಅನುಪಾದಾಯ, ಒಂದು ವಿಶೇಷವನ್ನ ತೆಗೆದುಕೊಳ್ಳದೆ ಇಟ್ಟುಕೊಳ್ಳದೆ ಕರ್ಮವು ಉಂಟಾಗಲ್ಲ. ಉದಾಹರಣೆ ಕೊಟ್ಟೆ, 50 ಜನ ಸೇರಿದ್ದಾರೆ. ಒಬ್ಬ ಪುಣ್ಯಾತ್ಮ ನಮಾಜ್ ಮಾಡಕ್ ಹೋದ. ಯಾರವನು? ನಾನು ಮಾವನನ್ನು ತಿಳ್ಕೊಂಡಿರೋನು. ಆದರೆ ನಮಾಜ್ ಮಾಡುವುದಕ್ಕೆ ಯಾವ ಬ್ರಾಹ್ಮಣನೂ ಹೋಗುವುದಿಲ್ಲ. ಯಾಕೆ? ನಾನು ಮಾಮನಲ್ಲ. ಇನ್ನೊಬ್ಬ ಕ್ರಿಶ್ಚಿಯನ್ ಇದ್ದಾರೆ, ಅವನು ಚರ್ಚ್ಗೆ ಹೋಗಿ ಪೂಜೆ ಪ್ರಾರ್ಥನೆ ಮಾಡಕ್ ಪ್ರೇಯರ್ ಮಾಡಕ್ ಹೋದ. ನಾನು ಹೋಗುವುದಿಲ್ಲ.
ಯಾಕೆ? ನಾನು ಕ್ರಿಶ್ಚಿಯನ್ ಅಲ್ಲ. ಒಬ್ಬ ಹೆಂಗಸು ಸಾಯಂಕಾಲವಾಯ್ತು ಗೌರಿ ಪೂಜೆ ಮಾಡಕ್ ಹೋಗ್ತಾ ಇದೆ. ನಾ ಗೌರಿ ಪೂಜೆ ಮಾಡುವುದಿಲ್ಲ. ಯಾಕೆ? ನಾನು ಹೆಣ್ಣಲ್ಲ. ಯೋಚನೆ ಮಾಡಿ. ಅಮಾವಾಸ್ಯೆ ಬಂತು, ಒಬ್ಬ ತರ್ಪಣ ಕೊಡಕ್ ಹೋದ, ಪಿತ್ತ ತರ್ಪಣ. ಇನ್ನೊಬ್ಬ ನೋಡ್ತಾ ಇದ್ದಾನೆ, ನಾ ತರ್ಪಣ ಕೊಡೋದಿಲ್ಲ ಸ್ವಾಮಿ, ಅಪ್ಪ ಅಮ್ಮ ಇದ್ದಾರೆ. ನೋಡಿ ವಿಶೇಷ, ಅಪ್ಪ ಅಮ್ಮ ಇರುವಂತವರು ಸ್ಮಶಾನಕ್ಕೆ ಹೋಗ್ಬಾರ್ದು, ಪಿತ್ತ ತರ್ಪಣ ಕೊಡಬಾರ್ದು. ತಂದೆ ತಾಯಿ ಇಲ್ಲದೆ ಇರುವಂತವರು ಸ್ಮಶಾನಕ್ಕೆ ಹೋಗ್ಬೋದು, ಹೆಣವನ್ನು ಮುಟ್ಬೋದು, ಹೆಣ ಹೊತ್ಕೊಂಡು ಹೋಗ್ಬೋದು, ಪಿತ್ತ ತರ್ಪಣವನ್ನು ಕೊಡಬೇಕು. ಇದೆಲ್ಲವೂ ವಿಶೇಷ. ಈ ವಿಶೇಷಕ್ಕೆ ಸುರೇಶ್ವರಾಚಾರ್ಯರು ಕೊಟ್ಟಿರುವ ಹೆಸರು ಅಧ್ಯಾಸ. ಐಕಾತ್ಮ್ಯ ಪ್ರತಿಪತ್ತಿರ್ಯ ಸ್ವಾತ್ಮಾನುಭವ ಸಂಶ್ರಯ ಸಾವಿದ್ಯಾ ಸಂಸ್ಕೃತೇರ್ಮೂಲಂ ತನ್ನಾಶೋ ಮುಕ್ತಿರಾತ್ಮನಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಅರ್ಥ ಆಯ್ತು. ಈಗ ವಿಶೇಷವನ್ನು ಇಟ್ಟುಕೊಳ್ಳದೆ ವಿಶೇಷಕ್ಕೆ 10 ಮುಖಗಳು, 100 ಮುಖಗಳು. ಜಾತಿ, ವರ್ಣ, ಆಶ್ರಮ, ಮತ, ಪಂಥ, ಜಾತಕ, ಗೋತ್ರ, ಸೂತ್ರ, ಪ್ರವರ ಬೇಕಾದಷ್ಟಿದೆ. ಯಾವುದು ಇಲ್ಲ ಅಂದ್ರೆ ಅವನಿಗೆ ಕರ್ಮದ ಪ್ರವೃತ್ತಿ ಇದೆ. ಒಂದು ಉದಾಹರಣೆ ಕೊಡ್ತೇನೆ. ತಿರುಪತಿ ವೆಂಕಟೇಶ್ವರ ಬಾಲಾಜಿ, ದಿ ಕಾಸ್ಟ್ಲಿಯೆಸ್ಟ್ ಅಂಡ್ ದ ರಿಚೆಸ್ಟ್ ಗಾಡ್ ಇನ್ ದ ವರ್ಲ್ಡ್. ಇಡೀ 14 ಲೋಕಗಳಲ್ಲಿ ನಾವು ಕಂಡಿರುವಂತೆ ಶ್ರೀಮಂತನಾದ ದೇವರು ಮತ್ತು ಅತ್ಯಂತ ಕಾಸ್ಟ್ಲಿ ದೇವರು. ಅವನು ಎಷ್ಟು ದುಡ್ಡು ಬಂದ್ರು ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ವಂತೆ. ಸಾಲ ಮಾಡಿದ್ದ ಮದುವೆಗೆ ಎಷ್ಟೋ ಸಾಲ ಮಾಡಿದ್ದಾನೆ, ಇವನು ಬಡ್ಡಿನೂ ಕಟ್ಟಲಿಲ್ಲ, ಅಸಲು ಕಟ್ಟಲಿಲ್ಲ. ಕುಬೇರ ಹೇಳಿ ಒಂದು ಕೆಲಸ ಮಾಡಪ್ಪ, ಅಸಲೇನ್ ಕೊಡ್ಬೇಡ ನೀನು, ಬಡ್ಡಿ ಮಾತ್ರ ಕೊಡು ಅಂತಂದ. ಬಡ್ಡಿ ಕಟ್ಟಕ್ಕೆ ಅದ್ರ ಸಾಕಾಗ್ತಾ ಇಲ್ಲ ಅಂತಾರ ಕತೆ. ಇನ್ನು ಅಸಲೇನ್ ಕೊಡ್ತಾನೆ ಅಂತ ವೆಂಕಟೇಶ್ವರ ಸರ್ವ ಮಂಗಳ ದೇವತ, ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಮಕ್ಕಳು ಎಲ್ಲವನ್ನೂ ಕೊಡ್ತಾನೆ. ನಾವು ಬಾಲಾಜಿಯನ್ನ ಕಲಿಯುಗದ ದೇವರು ಅಂತ ಕರೀತೇವೆ. ಇಂತಹ ದೇವಸ್ಥಾನಕ್ಕೆ 5 ಜನ ಹೋಗಿದ್ದಾರೆ ಕಾರಿನಲ್ಲಿ. 5 ಜನ, ಒಬ್ಬ ಕ್ರಿಶ್ಚಿಯನ್ನು, ಒಬ್ಬ ಬುದ್ಧ, ಒಬ್ಬ ಹಿಂದೂ, ಒಬ್ಬ ಮಹಮ್ಮದನ್, ಇನ್ನೊಬ್ಬ ಹೋಗಿದೆ. 5 ಜನ ಹೋಗಿದ್ದಾರೆ. ಅಲ್ಲಿ ಓದ್ಬಿಟ್ಟು 1 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಹೆಸರಿನಲ್ಲಿ ಒಂದು ಪೂಜೆ ಮಾಡಿ ಅಂತಂದ್ರು. ಆ ಪೂಜಾರಿಗೆ ಹೇಳ್ತಾರೆ, ನಿಮ್ ಗೋತ್ರ ಯಾವುದು? ಕ್ರಿಶ್ಚಿಯನ್ ಹೇಳ್ತಾನೆ, ವಾಟ್ 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 ಡಿ ಮೀನ್ ಬೈ ಗೋತ್ರ? ಗೊತ್ತಿಲ್ಲ ಅವನಿಗೆ. ನಿಮ್ ಪ್ರಬಲವೇನು ಗೊತ್ತಿಲ್ಲ, ನಕ್ಷತ್ರ ಏನು ಗೊತ್ತಿಲ್ಲ. ಪಾಪ ಆ 4 ಜನಗಳಿಗೆ ನಕ್ಷತ್ರ, ಗೋತ್ರ, ಪ್ರಬಲ ಏನು ಗೊತ್ತಿಲ್ಲ. ಈ ಹಿಂದೂ ಹೋಗಿದ್ದಾನಲ್ಲ ಹೇಳ್ತಾನೆ, ನಮ್ದು ಕಾಶ್ಯಪದ ಗೋತ್ರ, ನಮ್ಮದು ಭರಣಿ ನಕ್ಷತ್ರ, ನಮ್ದು ವೃಷಭ ರಾಶಿ ಎಲ್ಲ ಹೇಳ್ತಾನೆ. ಇವನಿಗೆ ಗೋತ್ರ ಅಭ್ಯಾಸ ಇದೆ, ಅವನಿಗಿಲ್ಲ. ಇವನ್ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ, ಅವನ ಹೆಸರಿನಲ್ಲಿ ಪೂಜೆ ಮಾಡುವುದಿಲ್ಲ. ಯಾಕೆ? ವಿಶೇಷವೇ ಇಲ್ಲ. ಬ್ರಹ್ಮಜ್ಞಾನಿ ಯಾರು? ಅವನು ಸರ್ವ ಜಾತ್ಯಾದಿಮಾನ್, ಎಲ್ಲವೂ ತಾನೇ ಆಗಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ನಾವು ಬ್ರಹ್ಮಜ್ಞಾನಿಗಳನ್ನ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುತ್ತಾ ಮುಗ್ಗರಿಸುತ್ತಿದ್ದೇವೆ, ವಂಚಿತರಾಗುತ್ತಿದ್ದೇವೆ. ಬ್ರಹ್ಮಜ್ಞಾನಿಗಳಿಂದ ಪಡೆದುಕೊಳ್ಳಬೇಕಾಗಿರುವಂತಹ ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳದೆ ಏನ್ ತಿಂತಾರೆ, ಹ್ಯಾಕ್ ಕೂತ್ಕೋತಾರೆ, ಯಾವ ಬಟ್ಟೆ ಹಾಕೋತಾರೆ, ಇದನ್ನೇ ನೋಡುತ್ತಾ ನಮಗೆ ನಾವೇ ವಂಚನೆ ಮಾಡ್ಕೊಳ್ತಾ ಇದ್ದೇವೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳನ್ನ ಲಕ್ಷಾಂತರ ಜನ ನೋಡಿದ್ರು. ಯಾರಿಗೂ ಕೂಡ ಇವರು ಜ್ಞಾನಿಗಳು, ಸ್ಥಿತಪ್ರಜ್ಞರು, ಮಹಾತ್ಮರು, ಬ್ರಹ್ಮವೇತ್ತರು, ಜೀವನ್ಮುಕ್ತರು ಅರ್ಥವಾಗಿತ್ತಿಲ್ಲ. ಯಾಕೆ? ಈ ವಯಸ್ಸಿನಲ್ಲೂ ಪುಸ್ತಕ ಬರೀತಾ ಇದ್ದಾನೆ. ಇವನು ಪುಸ್ತಕ ಬರೀಕ್ಕೆ ದುಡ್ಡು ಕೊಟ್ಟಪ್ಪ ಅಂತ ಕೇಳ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ಆಶ್ರಮ ಮಾಡಬೇಕು ಅಂತ ಉಪನ್ಯಾಸಗಳನ್ನೆಲ್ಲ ಮಾಡ್ತಾ ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಇಷ್ಟೇ ಗೊತ್ತಾಯ್ತೇ ಹೊರತುವೆ ಅವರ ಆಳವಾದ ಜ್ಞಾನ ಯಾರಿಗೂ, ಅದು ಸುಬ್ರಾಜ ಶರ್ಮನಿಗೆ ಮಾತ್ರ ಸದ್ಗುರುಗಳ ಲಂಗೋಟಿ ಒಗೆದದ್ದರಿಂದ
ಅವರತ್ರ ಇದ್ದಂತರಿಂದ ಅರ್ಥವಾಯಿತೇ ಬರ್ತವೆ, ಯಾರಿಗೂ ಅರ್ಥವಾಗುವುದೂ ಇಲ್ಲ. ಅರ್ಥ ಮಾಡಬೇಕು ಅಂತ ಇಷ್ಟಪಡುವುದಿಲ್ಲ ಬ್ರಹ್ಮಜ್ಞಾನಿ. ನಾ ಬ್ರಹ್ಮಜ್ಞಾನಿ ಎನ್ನುವುದನ್ನ ಇವರಿಗೆ ತೋರಿಸ್ಕೊಳ್ಬೇಕು. ಯಾಕೆ? ನಾನು ಕೃತಾರ್ಥನಾದರೆ ಸಾಕು. ಚೆನ್ನಾಗಿದೆ. ಶ್ಲೋಕ ಇನ್ನೊಮ್ಮೆ ಹೇಳ್ತೇನೆ, ನೋಡ್ಕೊಳ್ಳಿ. 74. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸರ್ವಜಾತ್ಯಾದಿಮತ್ವೇಸ್ಯ ನಿತರಾಂ ಹೇತ್ವ ಸಂಭವಃ ವಿಶೇಷಂ ಹಿ ಅನುಪಾದಾಯ ಕರ್ಮನೈವ ಪ್ರವರ್ತತೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಾಳೆ ದಿವಸ 2024ನೇ ಸಂವತ್ಸರದ ಪ್ರಾರಂಭ, ನ್ಯೂ ಇಯರ್ ಡೇ ಅಂತ ಹೇಳ್ತೇವೆ. ಇದು ಇಂಟರ್ನ್ಯಾಷನಲ್ ಕ್ಯಾಲೆಂಡರ್, ಎಲ್ಲರೂ ಅನುಷ್ಠಾನ ಮಾಡ್ತೇವೆ. ಆದರೆ ಯುಗಾದಿ ಅಂತ ಇಟ್ಕೊಳ್ಳಿ. ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ್ ಯುಗಾದಿ. ಆ ಯುಗಾದಿ ದಿವಸ ಎಲ್ಲರೂ ಕೂಡ ಅನುಷ್ಠಾನ ಮಾಡ್ತಾರಾ? ಇಲ್ಲ. ಪ್ರಪಂಚದಲ್ಲಿ 1,000 ಕೋಟಿ ಜನಗಳಿದ್ದಾರೆ. 1,000 ಕೋಟಿ ಜನಗಳು ಕೂಡ ಯುಗಾದಿ ಹಬ್ಬವನ್ನು ಅನುಷ್ಠಾನ ಮಾಡ್ತಾರ? ಇಲ್ಲ. ಒಂದು 10% ಮಾಡಬಹುದು. ಅಂದ್ರೆ 1,000 ಕೋಟಿನಲ್ಲಿ 100 ಕೋಟಿ ಜನ ಮಾಡಬಹುದು. 100 ಕೋಟಿ ಜನಗಳು ಮಾಡಬಹುದು. ಯಾಕೆಂದ್ರೆ ನಾವು ಭಾರತೀಯರು ಹಿಂದೂ ಕ್ಯಾಲೆಂಡರ್ ಅಂತೆ ನಡೆಯುವಂಥವರು, ಹಿಂದೂ ಧರ್ಮ ತಿಳ್ಕೊಂಡಿದ್ದಾರೆ. ಆದರೆ ಯಾರಿಗೆ ಅಭಿಮಾನವಿಲ್ಲವೋ, ನಾವು ಹಿಂದೂಗಳ ಅಲ್ಲ ಅಂತ ಹೇಳ್ತಾರೋ ಅಂಥವರಿಗೆ, ಕ್ರಿಶ್ಚಿಯನ್ನರು ಮಾಮಡನ್ಸು ಅವರಿಗೆ ಯುಗಾದಿ ಹಬ್ಬವೇ. ಯುಗಾದಿ, ದೀಪಾವಳಿ, ನವರಾತ್ರಿ ಯಾವುದು ಇಲ್ಲ. ಸರಿ, ಕರೆಕ್ಟ್, ತಪ್ಪಲ್ಲ. ಯಾಕೆ? ಅಧ್ಯಾಸವಿಲ್ಲ. ಎಲ್ಲವೂ ಅಧ್ಯಾಸವೇ. ಯಪ್ಪ, ವೇದಾಂತದ ದೃಷ್ಟಿಯಿಂದ ನಾನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಪರಬ್ರಹ್ಮವಾಗಿದ್ದೇನೆ. ನಾನು ಸಚ್ಚಿದಾನಂದ ರೂಪನಾಗಿರುವ ಪರಬ್ರಹ್ಮ ಸ್ವರೂಪನಾಗಿದ್ದೇನೆ. ನನಗೆ ಜನ್ಮ ಮರಣಗಳಾಗಲಿ, ಹಸಿವು ಬಾಯಾರಿಕೆಗಳಾಗಲಿ, ಶೋಕ ಮೋಹಗಳಾಗಲಿ, ಮಾನ ಅಪಮಾನಗಳಾಗಲಿ, ಪುಣ್ಯ ಪಾಪಗಳಾಗಲಿ ಇಲ್ಲ ಎಂದು ಯಾರು ತಿಳಿದುಕೊಂಡಿಲ್ಲವೋ ಅಂಥವರೆಲ್ಲರೂ ಅಜ್ಞಾನಿಗಳು. ವೇದಾಂತ ದೃಷ್ಟಿಯಿಂದ ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತಂ ಮನ್ಯಮಾನ ಜಂಗನ್ಯಮಾನ ಪರಿಯಂತಿ ಮೂಢ ಅಂಧೇನೇವ ನೀಯಮಾನ ಯಥ. ಇದು ವೇದಾಂತ ಸಂದೇಶ. ಇದನ್ನ ನಾವು ಹೇಳದೆ ಜನಗಳಿಗೆ ಅವಿದ್ಯೆಯಲ್ಲೇ ಮುಂದುವರ್ಸಪ್ಪ ಅಂದ್ರೆ ಇದು ತುಂಬಾ ಸೂಕ್ಷ್ಮ. ಕರ್ಮಕಾಂಡದಲ್ಲಿ ಜನಗಳನ್ನ ಪ್ರವೃತ್ತರನ್ನಾಗಿ ಮಾಡಬೇಕೇ ಬೇಡವೇ ಅಂತ ಕರ್ಮದಲ್ಲೇ ಮುಂದುವರಿಸ್ತಾ ಇದ್ರೆ ಅದನ್ನೇ ಮುಂದುವರಿಸ್ತಾರೆ ಅವರು. ಜ್ಞಾನೋಪದೇಶವನ್ನ ಮಾಡಿದಾಗ ಕರ್ಮಗಳ ಹಣೆ ಬರವನ್ನು ತಿಳ್ಕೊಂಡು ಇವತ್ತಲ್ಲ ನಾಳೆ ಬ್ರಹ್ಮಜ್ಞಾನಿಗಳಾಗಿ ಜೀವನ್ಮುಕ್ತರಾಗುವುದಕ್ಕೆ ಅವಕಾಶ ಉಂಟು. ಸಾಕು. ಮತ್ತೊಮ್ಮೆ ಶ್ಲೋಕವನ್ನು ಓದಿ, ಈ ಶ್ಲೋಕಕ್ಕೆ ಒಂದು ಪೀಠಿಕೆ ಬರೆದಿದ್ದಾರೆ ಸುರೇಶ್ವರಾಚಾರ್ಯರು. ಓದ್ತೇನೆ ನೋಡಿ. ಸರ್ವಜಾತ್ಯಾದಿ ಮತ್ವೇಸ್ಯ ನಿತರಾಂ ಹೇತ್ವ ಸಂಭವ ವಿಶೇಷಂ ಶನುಪಾದಾಯ ಕರ್ಮನೈವ ಪ್ರವರ್ತತೆ. ಅರ್ಥ ಆಯ್ತಲ್ವೇ? ವಿಶೇಷವನ್ನು ತೆಗೆದುಕೊಳ್ಳದೆ ಯಾವ ಕರ್ಮವೂ ಪ್ರವೃತ್ತವಾಗುವುದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆ ಬೇಡ ಅಂತ ಕೊಡ್ತಾ ಇರ್ತೇನೆ. ಒಂದು ದೇವಸ್ಥಾನಕ್ಕೆ 100 ಜನ ಹೋಗಿದ್ದಾರೆ. ಊಟದ ಸಮಯ ಮಧ್ಯಾಹ್ನ 1 ಗಂಟೆ ಆಗಿದೆ. ಅಲ್ಲಿ ಭೋಜನ ಶಾಲೆಗೆ ಹೋಗ್ಬೇಕು ಅನೌನ್ಸ್ ಮಾಡ್ತಾರೆ. ಯಾರು? ಬ್ರಹ್ಮಚಾರಿಗಳು. ಅಂಥವರು ಮಾತ್ರ ಇಲ್ಲಿ ಬ್ರಹ್ಮಚಾರಿ ಹುಡುಗ ಬರಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಹೋಗ್ತಾರ? 100 ಜನ ಇದ್ದಾರೆ. ಅದು ಬ್ರಹ್ಮಚಾರಿಗಳಿಗೆ ವಿಶೇಷ ಊಟ. ಸ್ಕಂದ ಷಷ್ಠಿ ಮಾಡ್ತಾ ಇದ್ದಾರೆ. ಬ್ರಹ್ಮಚಾರಿಗಳಿಗೆ ಪೂಜೆಯನ್ನ ಮಾಡಿ ಆ ಬ್ರಹ್ಮಚಾರಿಗಳಿಗೆ ಊಟವನ್ನಾಗಿ ವಸ್ತ್ರ ಕೊಡ್ತಾರೆ, ಅನೌನ್ಸ್ ಮಾಡ್ತಾರೆ. ಬ್ರಹ್ಮಚಾರಿಗಳಾಗಿರುವಂತವರಿಗೆ ಪ್ರವೇಶ, ದಯವಿಟ್ಟು ಬ್ರಹ್ಮಚಾರಿಗಳು ಒಳಗೆ ಬರಬೇಕು ಅಂತ. 100 ಜನಗಳಲ್ಲಿ
4 ಜನ ಮಾತ್ರ ಬ್ರಹ್ಮಚಾರಿಗಳು. ಈ ಉಳಿದವರೆಲ್ಲ 96 ಜನ, ಕೆಲವು ಗೃಹಸ್ಥರು, ಕೆಲವು ಸನ್ಯಾಸಿಗಳು, ಕೆಲವು ಸ್ತ್ರೀಯರು, ಕೆಲವರು ವಿದುರರಿದ್ದಾರೆ. ಅವ್ರು ಹೋಗುದಿಲ್ಲ. ಯಾಕೆ? ನಾವು ಬ್ರಹ್ಮಚಾರಿಗಳಲ್ಲ. ಬ್ರಹ್ಮಚಾರಿ ಹೋಗ್ತಾರೆ. ನಾನು ಬ್ರಹ್ಮಚಾರಿ, ನನ್ಗಿನ್ನೂ 16 ವರ್ಷ, ನನ್ಗೆ 18 ವರ್ಷ, ನನ್ಗಿನ್ನೂ ಮದುವೆ ಆಗಿಲ್ಲ, ಆ ಭ್ರಮೆ ಹೋಗ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ, ಯಾರು ಗೃಹಸ್ಥರೋ, ಯಾರು ದಂಪತಿಗಳು ಬಂದಿದ್ದೀರೋ, ದಂಪತಿಗಳಿಗೆ ಮಾತ್ರ ಪ್ರವೇಶ, ಅಲ್ಲಿಗೆ ಬ್ರಹ್ಮಚಾರಿಗಳು ಹೋಗುವುದಿಲ್ಲ. ವಿಧುರರು, ವಿಧವೆಯರು ಹೋಗುವುದಿಲ್ಲ. ಯಾಕೆ? ನಾವು ದಂಪತಿಗಳಲ್ಲಪ್ಪ ಅಂತಾರೆ. ಇನ್ನೊಂದ್ ಕಡೆಯಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ, ಉಳಿದವರು ಹೋಗುವುದಿಲ್ಲ. ಹೌದಾ? ಇದು ಹೇಳ್ತಾ ಇದ್ದಾರೆ. ವಿಶೇಷವನ್ನಿಟ್ಟುಕೊಳ್ಳದೆ ಕರ್ಮ ಪ್ರವೃತ್ತ, ಶಾಸ್ತ್ರೀಯ ಪ್ರವೃತ್ತವ. ಬ್ರಹ್ಮಜ್ಞಾನಿಗೆ ವಿಶೇಷವೇ ಇಲ್ಲ. ಯೋ ವಿಶೇಷ ಅಂದ್ರೇನು? ಪಟ್ಟಿ ಹೇಳಿದ್ನಲ್ಲ, ವರ್ಣ, ಆಶ್ರಮ, ಜಾತಿ, ಗೋತ್ರ, ಕುಲ, ವಿದ್ಯಾರ್ಥಿ. ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮಜ್ಞಾನಿಗೆ ಯಾವ ಅಧ್ಯಾಸವೂ ಇಲ್ಲದ್ದರಿಂದ ಯಾವ ಕರ್ಮವನ್ನು ಮಾಡ್ಬೇಕು ಅವನು? ಕ್ರಿಶ್ಚಿಯನ್ನರ ಕರ್ಮವನ್ನು ಮಾಡ್ಬೇಕಾ? ಮಾಮನಸ್ ಕರ್ಮವನ್ನು ಮಾಡ್ಬೇಕಾ? ತಂದೆ ತಾಯಿ ಇಲ್ಲದೆ ಇರುವಂತ ಗೃಹಸ್ಥರ ಕರ್ಮವನ್ನು ಮಾಡ್ಬೇಕಾ? ಅಗ್ನಿಹೋತ್ರ ಮಾಡ್ಬೇಕಾ? ಆದ್ದರಿಂದ ಬ್ರಹ್ಮಜ್ಞಾನಿಗೆ ಕರ್ಮದಲ್ಲಿ ಪ್ರವೇಶವಿಲ್ಲ. ಸ್ವರೇಶ್ವರಾಚಾರ್ಯರ ಮಾತು ಅರ್ಥ ಮಾಡ್ಕೊಂಡ. ಸರ್ವಕರ್ಮ ನಿಮಿತ್ತ ಸಂಭವಾಭ್ಯಾಂ ಸರ್ವಕರ್ಮ ಸಂಕರಶ್ಚ ಪ್ರಾಪ್ನೋತಿ ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಾದೇ. ಬಾ, ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ನಮ್ಮ ಬುಳ್ಳೆ ಒಳಗೆ ತುರುಕ್ಬಿಟ್ಟಿದ್ದಾರೆ. ಅಂತ ಪೂಜ್ಯ ಸದ್ಗುರುಗಳ ಪಾದ ಪದ್ಮಗಳಿಗೆ ಶಿರಸಾ ನಮಸ್ಕಾರ, ಮನಸಾ ನಮಸ್ಕಾರ, ವಚಸಾ ನಮಸ್ಕಾರ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸರ್ವಕರ್ಮ ನಿಮಿತ್ತ ಸಂಭವಾಭ್ಯಾಂ ಸರ್ವಕರ್ಮ ಸಂಕರಶ್ಚ ಪ್ರಾಪ್ನೋತಿ. ಬ್ರಹ್ಮಜ್ಞಾನಿಗೆ ಕರ್ಮ ಉಂಟು ಅಂತ ಹೇಳಿದ್ರೆ, ಬ್ರಹ್ಮಜ್ಞಾನದ ಜೊತೆಯಲ್ಲಿ ಕರ್ಮಗಳ ಬೆರೆಯಬೇಕು. ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾನದಿಂದ ಮೋಕ್ಷ ಎಂದು ಹೇಳಿದರೆ ಸರ್ವಕರ್ಮ ನಿಮಿತ್ತ ಸಂಭವ. ಬ್ರಹ್ಮಜ್ಞಾನಿಗೆ ಎಲ್ಲಾ ಕರ್ಮಗಳನ್ನು ಮಾಡುವುದಕ್ಕೆ ಅವಕಾಶ ಉಂಟು. ಯಾಕೆ? ಎಲ್ಲವೂ ಆಗಿದ್ದಾನೆ. ಬ್ರಾಹ್ಮಣನ ಕರ್ಮ, ಕ್ಷತ್ರಿಯನ ಕರ್ಮ, ವೈಶ್ಯನ ಕರ್ಮ, ಶೂದ್ರನ ಕರ್ಮ, ಕ್ರಿಶ್ಚಿಯನ್ ಕರ್ಮ, ಮಹಾಡನ್ ಕರ್ಮ, ಬೌದ್ಧನ ಕರ್ಮ, ಪಾರ್ಸೀಸ್ ಕರ್ಮ ಎಲ್ಲವನ್ನೂ ಮಾಡಬೇಕು ಅಂತಾಗತ್ತೆ. ಇಲ್ಲ, ಅವನಿಗೆ ಜಾತಿ ವರ್ಣಾಶ್ರಮ ಭೇದವಿಲ್ಲದ್ದರಿಂದ ಯಾವ ಕರ್ಮವೂ ಇಲ್ಲ. ಬ್ರಹ್ಮಜ್ಞಾನಿಯನ್ನ ನೀವು 2 ರೀತಿಯಿಂದ ನೋಡ್ಬೇಕು. ಅವನಿಗೆ ಎಲ್ಲಾ ಕರ್ಮಗಳಿಗೂ ನಿಮಿತ್ತವಿದೆ. ಯಾವ ಕರ್ಮಗಳು ನಿಮಿತ್ತವಿಲ್ಲ ಅಂತಾಗಿಬಿಟ್ಟರೆ ಸರ್ವಕರ್ಮ ಸಂಕರ. ಬ್ರಹ್ಮಜ್ಞಾನಿಯು ಎಲ್ಲ ಕರ್ಮಗಳನ್ನು ಮಾಡಬೇಕು. ಎಲ್ಲರೂ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ. ಇದು ಸಾಧ್ಯವ? ಸದ್ಯ ನಮ್ಮ ಕರ್ಮಗಳು ಮಾಡುವುದೇ ಬಹಳ ಕಷ್ಟ. ಇನ್ನು ಕೋಟಿ ಕೋಟಿ ಜನಗಳಿದ್ದಾರೆ. ಎಲ್ಲಾ ಕರ್ಮವನ್ನು ಮಾಡಿ, ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ಲಿ, ಆಮೇಲೆ ನಮಾಜ್ ಮಾಡ್ಲಿ, ಆಮೇಲೆ ಬುದ್ಧನ ಪೂಜೆ ಮಾಡ್ಲಿ, ಆಮೇಲೆ ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಹೋಗ್ಲಿ, ಆಮೇಲೆ ಇನ್ನೇನ್ ಮಾಡ್ಲಿ, ಸತ್ತೋಗ್ಬಿಡ್ತಾನ ಅವನು. ಮನುಷ್ಯನಿಗೆ ಒಂದು ವಿಶೇಷ ಉಂಟು. ಮನುಷ್ಯನು ಇಂತಿಂಥ ಕರ್ಮ ಮಾಡಬೇಕು ನಿಯಮ ಮಾಡಿದ್ದ. ಹಾಗಿಲ್ಲದೆ ಹೋಗ್ಬಿಟ್ರೆ ಸರ್ವ ಕರ್ಮ ಸಂಕರ. ಎಲ್ಲಾ ಕರ್ಮಗಳನ್ನು ಎಲ್ಲರೂ ಮಾಡಬೇಕು ಅಂದ್ಬಿಟ್ಟು ಸಾಧ್ಯವ? ಒಂದು ಉದಾಹರಣೆ, ಸರ್ಕಾರದ ಕೆಲಸದಲ್ಲಿದ್ದಾರೆ, ಗವರ್ಮೆಂಟ್ ಎಂಪ್ಲಾಯೀಸ್. ಅವರು ಈ ಭಾರತ ದೇಶದಲ್ಲಿ ಅಂತವರು ಸುಮಾರು 10 ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಗವರ್ಮೆಂಟ್ ಎಂಪ್ಲಾಯೀಸ್, ಗವರ್ಮೆಂಟ್ ಸ್ಕೂಲು, ಗವರ್ಮೆಂಟ್ ಪೊಲೀಸ್ ಸ್ಟೇಷನ್ನು, ಗವರ್ಮೆಂಟ್ ಪೋಸ್ಟ್ ಎಕ್ಸೆಟ್ರಾ ಒಟ್ಟು 10 ಕೋಟಿ ಜನರಿದ್ದಾರೆ. ಎಲ್ಲರಿಗೂ ಒಂದು ಹೆಸರು ಗವರ್ಮೆಂಟ್ ಎಂಪ್ಲಾಯೀಸ್. ಹೌದಾ? ಸರ್ಕಾರದ ಗೌರವಾನ್ವಿತ ಕೆಲಸಗಾರರು. ಅವ್ರೇನ್ ಕೆಲಸ ಮಾಡ್ಬೇಕು? ಏನ್ ಕೆಲಸ ಬೇಕಾದ್ರೂ ಮಾಡ್ರಿ. ನೀವೆಲ್ಲರೂ ಕೂಡ ಗೌರ್ಮೆಂಟ್ ಎಂಪ್ಲಾಯಿ ಆದ್ದರಿಂದ ಯಾರು ಬೇಕಾದ್ರೂ
ಏನ್ ಕೆಲಸ ಬೇಕಾದ್ರೂ ಮಾಡೋದು. ನೋಡಿದ್ರ? ಸರಿ, ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಅಂತ ಇರ್ತಾನೆ, ಅವನು ಗೌರ್ಮೆಂಟ್ ಎಂಪ್ಲಾಯಿ. SBI ಒಬ್ಬ ಕ್ಲರ್ಕ್ ಇರ್ತಾನೆ, ಈ ಕ್ಲರ್ಕ್ ಆ ಸೆಕ್ರೆಟರಿ ಕೆಲಸ ಮಾಡಬಹುದು ಅಂತ ಆಗ್ಬಿಟ್ರೆ ಸರಿ ಆಗತ್ತೆ. ಗೌರ್ಮೆಂಟ್ ಹೋಟ್ಲ್ ಇದೆ, ಆ ಹೋಟ್ಲ ಮಾಣಿ ಅಂತ ಒಬ್ಬಿದ್ದಾನೆ, ಗೌರ್ಮೆಂಟ್ ಮಾಣಿ ಅವ್ನು ಮಾಡು ಮತ್ತೊಬ್ರು ಮಾಡಕ್ಕಾಗತ್ತೆ. ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸೇ ಹೌದು, ಆದರೆ ಕರ್ಮ ಸಂಕರವಾಗುವುದಕ್ಕೆ ಅವಕಾಶವಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯು ಎಲ್ಲ ಮನುಷ್ಯರು ಆಗಿದ್ದಾನೆ. ಏನ್ ಆಶ್ಚರ್ಯವಿದೆ! ಈ ಪ್ರಪಂಚದಲ್ಲಿ ಎಷ್ಟು ಪ್ರಾಣಿಗಳಿವೆಯೋ, ಎಷ್ಟು ಮನುಷ್ಯರಿದ್ದಾರೋ ಅವರಲ್ಲಿರುವಂತಹ ಆತ್ಮನು ನಾನೇ. ಹೌದಾ? ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಹೃದಯಾಕಾಶದಲ್ಲಿ ಆತ್ಮನೆಂಬ ಆದಿತ್ಯ ಬೆಳಗ್ತಾ ಇದ್ದಾನೆ. ಹೃದಯಾಕಾಶೇ ಚಿದಾದಿತ್ಯ. ಆಮೇಲೆ ಭಾಸತೆ ಚ ನಿರಂತರಂ ನೋದೇತಿ ನಾಸ್ತಮೇತ್ಯೇಷಃ ಕಥಂ ಸಂಧ್ಯಾಮುಪಾಸ್ಮಹೇ. ಬಾ. ಮೃತಾ ಮೋಹಮಯೀ ಮಾತಾ ಜಾತೋ ಬೋಧಮಯಸ್ತುತಃ ಸೂತಕದ್ವಯ ಸಂಪ್ರಾಪ್ತೆ ಕಥಂ ಸಂಧ್ಯಾಮುಪಾಸ್ಮಹೇ. ಜ್ಞಾನಿಯ ಸಂದೇಶ, ಜ್ಞಾನಿಯ ಉದ್ಗಾರ. ಜ್ಞಾನಿಗೆ ಸಂಧ್ಯಾ ಬಂದಿನೂ ಇಲ್ಲ, ತರ್ಪಣವೂ ಇಲ್ಲ, ಶ್ರಾದ್ದವೂ ಇಲ್ಲ. ಯಾಕೆ? ಅವ್ರ ಅಪ್ಪ ಅಲ್ಲ, ಮಗನಲ್ವಲ್ಲ. ಶ್ರಾದ್ದ ಯಾರು ಮಾಡ್ಬೇಕು? ಮಕ್ಕಳು. ಯಾರಿಗೆ? ಮೃತನಾಗಿರುವಂತ ತಂದೆ ತಾಯಿಗಳಿಗೆ. ನಾನ್ ಮಗನೇ ಅಲ್ಲ, ನಾನು ಹುಟ್ಟಿಯೇ ಇಲ್ಲ, ನಾ ಬ್ರಾಹ್ಮಣನೇ ಅಲ್ಲ, ಇವೆಲ್ಲವೂ ಕೂಡ ದೇಹಾಧ್ಯಾಸದಿಂದ ಉಂಟಾಗಿರುವ ಅವಿದ್ಯಾ ವಿಲಾಸಗಳು ಎಂದು ತಿಳಿದಿರುವ ಬ್ರಹ್ಮಜ್ಞಾನಿಗೆ ಕರ್ಮವೇ? ಜ್ಞಾನದ ಜೊತೆಯಲ್ಲಿ ಕರ್ಮವನ್ನ ಬೆರೆಸಬೇಕೆ? ಜ್ಞಾನ ಕರ್ಮ ಸಮುಚ್ಚಯ ಅನ್ನುವಷ್ಟು ಮೋಕ್ಷವೇ? ಇದೆಲ್ಲವೂ ಮೂರ್ಖತನದ ಪರಮಾವಧಿ. ನೋಡಿ, ಸುರೇಶ್ವರಾಚಾರ್ಯರ ಮಾತು. ಸರ್ವಕರ್ಮ ನಿಮಿತ್ತ ಸಂಭವ, ಸರ್ವಕರ್ಮ ನಿಮಿತ್ತ ಅಸಂಭವ. ಒಂದರ್ಥದಲ್ಲಿ ಬ್ರಹ್ಮಜ್ಞಾನಿಗೆ ಎಲ್ಲಾ ಕರ್ಮಗಳು ಉಂಟು, ಇನ್ನೊಂದರ್ಥದಲ್ಲಿ ಬ್ರಹ್ಮಜ್ಞಾನಿಗೆ ಯಾವ ಕರ್ಮಗಳು ಇಲ್ಲ ಅಂತ ಆಗಿಬಿಟ್ರೆ ಸರ್ವಕರ್ಮ ಸಂಕರ. ಬ್ರಹ್ಮಜ್ಞಾನಿಯಾದವನು ಎಲ್ಲಾ ಕರ್ಮಗಳನ್ನು ಮಾಡಿ. ನೀವು ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನ ಹೇಳ್ತಾ ಇದ್ದೀರಲ್ಲ, ಜ್ಞಾನವಾದ ಮೇಲೆ ಅವನೇನ್ ಮಾಡ್ಬೇಕಪ್ಪ ಅಂದ್ರೆ ಚರ್ಚ್ ಹೋಗ್ಬೇಕು, ಮಸೀದಿಗೆ ಹೋಗ್ಬೇಕು, ಬುದ್ಧನ ಚರ್ಚಕ್ಕೆ ಹೋಗ್ಬೇಕು, ಎಲ್ಲಾ ಕರ್ಮಗಳನ್ನು ಮಾಡಬೇಕು ಅಂತಾಗಿ ಬಿಡುತ್ತದೆ. ಇದು ಸಾಧ್ಯವ? ಎಲ್ಲ ಕರ್ಮಗಳನ್ನು ಎಲ್ಲ ಮಾನವರು ಮಾಡಬೇಕು ಎನ್ನುವಂತಹದ್ದು ಮೂರ್ಖತನದ ಪರಮಾವಧಿ ಉಪದೇಶ. ಈ ದೋಷ ಬರುವುದರಿಂದ ಬ್ರಹ್ಮಜ್ಞಾನಿಗೆ ಯಾವ ಯಾವ ಕರ್ಮಗಳಿಲ್ಲ. ಬ್ರಹ್ಮಜ್ಞಾನಿಗೆ ಅಗ್ನಿಹೋತ್ರಾನುಷ್ಠಾನವಿಲ್ಲ. ಯಾಕೆ? ಇವನು ಗೃಹಸ್ಥನಲ್ಲ. ಬ್ರಹ್ಮಜ್ಞಾನಿಗೆ ಅಗ್ನಿ ಕಾರ್ಯವಿಲ್ಲ. ಯಾಕೆ? ಬ್ರಹ್ಮಚಾರಿಯಲ್ಲ. ಬ್ರಹ್ಮಜ್ಞಾನಿಗೆ ಮಂಗಳಗೌರಿ ಪೂಜೆ ಇಲ್ಲ. ಯಾಕೆ? ಹೆಣ್ಣಲ್ಲವಾದ್ದರಿಂದ. ಬ್ರಹ್ಮಜ್ಞಾನಿಗೆ ರಾಜಸೂಯ ಯಾಗವಿಲ್ಲ. ಯಾಕೆ? ಕ್ಷತ್ರಿಯ ರಾಜನಲ್ಲವಾದ್ದರಿಂದ. ಬ್ರಹ್ಮಜ್ಞಾನಿಗೆ ಬೃಹಸ್ಪತಿ ಸಮವಿಲ್ಲ, ಬ್ರಾಹ್ಮಣನಲ್ಲವಾದ್ದರಿಂದ. ಬ್ರಹ್ಮಜ್ಞಾನಿಗೆ ನಮಾಜ್ ಇಲ್ಲ, ಕೃಷಿ. ಯಾಕೆ? ಮಾಮನಲ್ಲವಾದ್ದರಿಂದ. ಯಾವುದು ಅಲ್ಲ. ಬ್ರಹ್ಮೈವ. ಪರಬ್ರಹ್ಮಕ್ಕೆ ಯಾವ ಕರ್ಮ ಇದೆ? ಯೋಚನೆ ಮಾಡಿ. ಪರಬ್ರಹ್ಮ ಅಂದೇನು? ಅಪಾಣಿಪಾದೋ ಜವನೋ ಗೃಹೀತ ಯತ್ತದ್ರೇಶಮಗ್ರಾಶಮಗೋತಮವರ್ಣಂ ಅಚಕ್ಷು ಶ್ರೋತ್ರಂ ತದಪಾಣಿಪಾದಂ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗನ್. ಇಂಥ ಪರಬ್ರಹ್ಮ ಸ್ವರೂಪಕ್ಕೆ ಯಾವ ಕರ್ಮಗಳಿಲ್ಲ ಅಲ್ಲವೇ? ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ. ಆ ಬ್ರಹ್ಮವೇ ತಾನೆಂದು ತಿಳಿದಿರುವ ಬ್ರಹ್ಮಜ್ಞಾನಿಗೂ ಯಾವ ಯಾವ ಕರ್ಮಗಳು ಇಲ್ಲ. ಆದ್ದರಿಂದ ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಾದ ಸರ್ವಥಾ ತಪ್ಪು. ಅವರಿಗೆ ಕರ್ಮದ ಸ್ವರೂಪವೂ ಅರ್ಥವಾಗಿಲ್ಲ, ಜ್ಞಾನದ ಸ್ವರೂಪವಂತೂ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮಿಗಳವರು ವ್ಯಾಖ್ಯಾನ ಮಾಡಿದ್ದಾರೆ. ಪರಮಾನಂದ ಪರಮಾಮೃತ ಬ್ರಹ್ಮಭೂತಸ್ಯಾಪಿ ಕರ್ಮಾಭ್ಯುಪಗಮೆ ಸರ್ವ ಕರ್ಮ ಸಂಕರ ಹೆಡ್ಡಿಂಗು ವಿದುಷೋಪಿ ಕರ್ಮಾಭ್ಯುಪಗಮೆ ದೋಷಾಂತರಮಪಿ ಆಪತತೀತ್ಯಾಹ ಸರ್ವಜಾತ್ಯಾದಿಮತ್ವೇಸ್ಯ ಇತಿ ವಿಶೇಷಂ ಬ್ರಾಹ್ಮಣ್ಯಾದಿಕಂ ಅನುಪಾದಾಯ ನೈವ ಕರ್ಮ ಪ್ರವರ್ತತೆ. ಬೃಹಸ್ಪತಿ ಸವೆ ಬ್ರಾಹ್ಮಣಸ್ಯ ರಾಜಸೂಯ ಯಾಗೆ ಕ್ಷತ್ರಿಯಸ್ಯ ಇತಿ ವ್ಯವಸ್ಥೆಯ ಪ್ರವೃತ್ತಿ ನೈವ ಸಂಭವತಿ. ಶಾಸ್ತ್ರದಲ್ಲಿ ಇದು ಬ್ರಾಹ್ಮಣನ ಕರ್ಮ, ಇದು ಕ್ಷತ್ರಿಯನ ಕರ್ಮ, ವೈಶ್ಯನ ಕರ್ಮ ಅಂತ ಹೇಳಿದೆ. ಬ್ರಹ್ಮಜ್ಞಾನಿ ಯಾರು? ಯಾವುದು ಅಲ್ಲವಾದ್ರಿಂದ ಯಾವ ಕರ್ಮವೂ ಇದೆ. ಸರ್ವ ಜಾತ್ಯಾದಿ ಕರ್ಮ ನಿಮಿತ್ತ ಸಂಭವೇತು. ಬ್ರಹ್ಮಜ್ಞಾನಿಯು ಎಲ್ಲಾ ಜಾತಿಗೂ ಸೇರಿದವನು. ಎಲ್ಲಾ ಜಾತಿಯೂ ನಾನೇ ಬ್ರಾಹ್ಮಣ, ನಾನೇ ಕ್ಷತ್ರಿಯ, ನಾನೇ ವೈಶ್ಯ, ನಾನೇ ಶೂದ್ರ ಎಂದು ತಿಳಿದುಕೊಂಡಿರುವುದರಿಂದ ಅವನಿಗೆ ಕರ್ಮ ಉಂಟು ಅಂತ ಬಂದ್ಬಿಟ್ರೆ ಸರ್ವ ಕರ್ಮ ಸಂಕರ ಪ್ರಾಪ್ತ, ಎಲ್ಲಾ ಕರ್ಮಗಳನ್ನು ಮಾಡಬೇಕು ಅಂತ ಆಗ್ಬಿಡುತ್ತೆ. ಸರ್ವಸ್ಮಿನ್ ಕರ್ಮಣಿ ಅಧಿಕಾರಿಸ್ಯ, ಪ್ರತಿಯೊಬ್ಬ ಮನುಷ್ಯನು ಪ್ರತ್ಯನ್ ಕರ್ಮವನ್ನು ಮಾಡಬೇಕು ಎನ್ನುವಂತ ದೋಷವನಿಗೆ ಬರುತ್ತದೆ. ಸರ್ವ ಅನನ್ಯ ಬ್ರಹ್ಮ ಸ್ವರೂಪತ್ವಾತ್, ಮಾತನ್ನು ಬರೆದಿದ್ದಾರೆ ಗುರುಗಳು. ಸರ್ವ ಅನನ್ಯ ಬ್ರಹ್ಮ ಸ್ವರೂಪತ್ವ ಜ್ಞಾನಿನ, ಬ್ರಹ್ಮಜ್ಞಾನಿ ಯಾವುದೂ ಆಗದಿರುವ ಎಲ್ಲವೂ ಆಗಿರುವ ಬ್ರಹ್ಮ ಸ್ವರೂಪನಾಗಿದ್ದಾನೆ. ಬ್ರಹ್ಮವು ಯಾವುದಕ್ಕಿಂತಲೂ ಅನ್ಯವಲ್ಲ, ಸರ್ವ ಅನನ್ಯ, ಎಲ್ಲವೂ ಬ್ರಹ್ಮವೇ. ಸರ್ವಾತ್ಮಕವಾಗಿರುವ ಬ್ರಹ್ಮವನ್ನ ತಾನೆಂದು ತಿಳಿದುಕೊಂಡಿರುವುದರಿಂದ ಬ್ರಹ್ಮಜ್ಞಾನಿಗೆ ಯಾವ ಕರ್ಮಗಳು ನಚ ಸರ್ವೇಷು ಕರ್ಮಸು ಯುಗಪತೆ ಪ್ರವೃತ್ತಿರಸ್ತಿ ತ್ಯತೋಪಿ ನಿತರಾಂ ಕರ್ಮಣಿ ಹೇತ್ವಸಂಭವ ಇತ್ಯಭಿಪ್ರಾಯ. ಈ ಮಾತುಗಳನ್ನ ಬರೆಯಬೇಕಾದರೆ ಸಾಮಾನ್ಯವಲ್ಲ. ಅತ್ಯಂತ ಮೇಧಾವಿಯಾಗಿರ್ಬೇಕು, ಅತ್ಯಂತ ಪ್ರಾಜ್ಞನಾಗಿರ್ಬೇಕು, ಅತ್ಯಂತ ಶುದ್ಧಾಂತಕರ್ಣಿಯಾದ ಬ್ರಹ್ಮಜ್ಞಾನಿಯಾಗಿರ್ಬೇಕು. ಈ ವಾಕ್ಯಗಳನ್ನ ಬರೆದಾಗ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಎಷ್ಟು ವಯಸ್ಸು? 40, 45, 50, 60 ಅಲ್ಲ 70 ಅಲ್ಲ 75 ಅಲ್ಲ 80 ಅಲ್ಲ 85 ಅಲ್ಲ 88. 88ನೇ ವಯಸ್ಸಿನಲ್ಲಿ ಇಂಥ ಉದ್ಗ್ರಂಥವನ್ನ ರಚನೆ ಮಾಡಿ ಲೋಕ ಕಲ್ಯಾಣ ಮಾಡಿರುವಂತ ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ನಮೋ ನಮಃ ನಮೋ ನಮಃ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಅತಿಯಾಸೆಗೆ ಬಲಿಯಾದವನ ಸಂಕಟ ನೋಡಲಾಗದು. ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧ ಈ 5 ವಿಷಯಗಳು ಸಾತ್ವಿಕವಾಗಿದ್ದರೆ ಅಧ್ಯಾತ್ಮ ಮಾರ್ಗಕ್ಕೆ ಸಹಾಯ. ವೈರಾಗ್ಯ ಶಬ್ದಕ್ಕೆ ಮಾಂಡೂಕ್ಯ ಭಾಷ್ಯದಲ್ಲಿ ಶ್ರೀ ಶಂಕರರ ವಿವರಣೆ ಹೀಗಿದೆ: ಸಾಧ್ಯ ಸಾಧನ ರೂಪಾತ್ ವಿರಕ್ತ್ಯಸ್ಯ ಹಿ ಉಪನಿಷತ್ಶಾಸ್ತ್ರ ಆಲೋಚನ ಪರಸ್ಯ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಬ್ರಹ್ಮವಿದ್ಯೆಯ ನಾಂತರೀಯಕೀ ಉತ್ಪದ್ಯತೆ. ಆತ್ಮನನ್ನು, ಅಂದರೆ ಉಪನಿಷತ್ತಿನಲ್ಲಿ ತಿಳಿಸಿರುವ ದೇವರನ್ನು ಹುಡುಕಿಕೊಂಡು ಎಲ್ಲೂ ಹೋಗದೆ, ಕಷ್ಟಪಡದೆ ವೇದಾಂತದ ಸಂದೇಶವನ್ನು ಗುರು ಸಂಪ್ರದಾಯ ಕ್ರಮದಿಂದ ತಿಳಿಸಿಕೊಡು ಎಂದು ಶಂಕರರನ್ನು ಬೇಡುತ್ತಿರುವಂತಿದೆ ಈ ಹಾಡು. ಬಯಕೆ ಸಾಕು ಮಾಡು, ಬೆರೆತಿನ್ನೇನು ಬೇಕು ನೋಡು,
ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೇ ಬಲಿಯ ಬಯಕೆ ಸಾಕು ಮಾಡು ತೆರೆತಿನ್ನೇನು ಬೇಕು ನೋಡು ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೇ ಬಲಿಯ ಬಯಕೆ ಬರಿಯ ಬಯಕೆ ಸಾಕು ಮಾಡು ಬರಿಯ ಬಯಕೆ ಸಾಕು ಮಾಡು ಲೋಕ ಪಾಲರೂಪ ಅನೇಕ ನೀನೆ ವಿಗತ ತಾಪ ಲೋಕ ಪಾಲರೂಪ ಅನೇಕ ನೀನೆ ವಿಗತ ತಾಪ ಶೋಕ ಮೋಹ ವಿಲ್ಲ ಸೌಖ್ಯದ ಶೋಕ ಮೋಹ ವಿಲ್ಲ ಸೌಖ್ಯದ ಏಕತಾನನ ಏಕಿದ ನಿನ್ನಿರುಗಿಸದಿಹೆ ಶೋಕ ಮೋಹ ವಿಲ್ಲ ಸೌಖ್ಯದ ಏಕತಾನನ ಏಕಿದ ನಿನ್ನಿರುಗಿಸದಿಹೆ ಬರಿಯ ಬಯಕೆ ಸಾಕು ಮಾಡು ಬರಿಯ ಬಯಕೆ ಸಾಕು ಮಾಡು ಕನವರಿಕೆಯ ತ್ಯಾಗಿಯಾಗುತ್ತ ಆತ್ಮನಿಷ್ಠ ಆಗುವೆ ನೀಗಿ ಮನದ ಕನವರಿಕೆಯ ಬರಿಯ ಬಯಕೆ ಸಾಕು ಮಾಡು ಬರಿಯ ಬಯಕೆ ಸಾಕು ಮಾಡು
ದೇಹಕರಣ ವಿಷಯವೆಲ್ಲವೂ ಊಹಿಸೆ ನೀನಲ್ಲದಿಲ್ಲ. ದೇಹಕರಣ ವಿಷಯವೆಲ್ಲವೂ ಊಹಿಸೆ ನೀನಲ್ಲದಿಲ್ಲ. ಬಾಹ್ಯ ಭೋಗ ಪೆರತಿದಲ್ಲ, ಬಾಹ್ಯ ಭೋಗ ಪೆರತಿದಲ್ಲ. ಬೇಹುದೇನಿ ಅದನನು ನಿನ್ನೊಡು ಅರಿತು ಬಾಹ್ಯ ಭೋಗ ಪೆರತಿದಲ್ಲ. ಬೇಹುದೇನಿ ಅದನನು ನಿನ್ನೊಳು ಅರಿತು ಬರಿಯ ಬಯಕೆ ಸಾಕು ಮಾಡು, ಬರಿಯ ಬಯಕೆ ಸಾಕು ಮಾಡು. ನಿನ್ನ ಸಿರಿ ಅನಂತವಯ್ಯ, ಭಿನ್ನ ಬೆಣಿಸದಿರುವುದಮ್ಮಯ್ಯ. ನಿನ್ನ ಸಿರಿ ಅನಂತವಯ್ಯ, ಭಿನ್ನವೆಣಿಸದಿರುವುದಮ್ಮಯ್ಯ. ಭಿನ್ನ ಭವಿದ ತಿಳಿದು ನೋಡು, ಭಿನ್ನ ಭವಿದ ಅರಿತು ನೋಡು. ನನ್ನಿಯಿಂದ ಇನ್ನಹೆ ನಿಂಗುರು ಶಂಕರ. ನಿನ್ನ ಪಾವಿದ ತಿಳಿದು ನೋಡು, ನನ್ನಿಂದ ಇನ್ನಹೆ ನೀ ಗುರು ಶಂಕರ. ಬರಿಯ ಬಯಕೆ ಸಾಕು ಮಾಡು, ಪೆರೆ ತಿನ್ನೇನು ಬೇಕು ನೋಡು. ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೇ. ಬರಿಯ ಬಯಕೆ